ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಹಂಗ ಅಡ್ಡಾಡದಕ್ಕ ಅರೆ ಸುತ್ತಮುತ್ತ ಪರಿಸರ ನೋಡದಕ್ಕ ನಾವು ಬಂದೇವ ಹಂಗ ಅಡ್ಡಾಡದಕ್ಕ ಅರೆ ಸುತ್ತಮುತ್ತ ಪರಿಸರ ನೋಡದಕ್ಕ ತಣ್ಣನೆ ಗಾಳಿ ತಂಪು ತಂಪು ಐತೆ ಜುಳು ಜುಳು ನದಿ ನೋಡ ಹರಿತೈತೆ ತಣ್ಣನೆ ಗಾಳಿ ತಂಪು ತಂಪು ಐತೆ ಜುಳು ಜುಳು ನದಿ ನೋಡ ಹರಿತೈತೆ ಭೂಮ್ತಾಯಿ ಹಸಿರು ಸೀರೆ ಉಟ್ಟಂಗೈತೆ ಭೂಮ್ತಾಯಿ ಹಸಿರು ಸೀರೆ ಉಟ್ಟಂಗೈತೆ ಕಾಡು ಮೇಡು ಗೆರೆ ಜರಿ ಗಣ್ಸೆಳದಂಗೈತೆ ಕಾಡು ಮೇಡು ಗೆರೆ ಜರಿ ಗಣ್ಸೆಳದಂಗೈತೆ ದಪ 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 ಹರಿಯೋ ಅಬ್ಬಿ ನೀರು ಸಂದಗೈತೆ ದಪ ದಪ ಹರಿಯೋ ಅಬ್ಬಿ ನೀರು ಸಂದಗೈತೆ ಚ್ಯೂ 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 ಹಕ್ಕಿನಾದ ಕೇಳಂಗೈತೆ ಚ್ಯೂ ಚ್ಯೂ ಹಕ್ಕಿನಾದ ಕೇಳಂಗೈತೆ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಹಂಗ ಅಡ್ಡಾಡದಕ್ಕ ಅರೆ ಸುತ್ತಮುತ್ತ ಪರಿಸರ ನೋಡದಕ್ಕ ನಾವು ಬಂದೇವ ಹಂಗ ಅಡ್ಡಾಡದಕ್ಕ ಅರೆ ಸುತ್ತಮುತ್ತ ಪರಿಸರ ನೋಡದಕ್ಕ ವಾಸಿರ್ವಿ ನೀನು ಚಂದ ನಿನ್ ಕುಣ್ತಾನು ಚಂದ ನಿನ್ ಕುಣ್ತಾ ನೋಡ್ತಾ ನೋಡ್ತಾ ನನ್ ಪಂಚಿನೇ ಉದ್ರಾತ್ ನೋಡ ಸಿರ್ವಿ ಸಿರ್ವಿ ನೀನ್ ಕುಣ್ತಾ ನೋಡ್ತಿದ್ರ ನಂಗ ನಂಗ ನೋಡಲಿ ಎಷ್ಟ್ ಮಂದಿ ಅದಾರ ನೀ ಅವ್ರ ಮುಂದ ಓಹ್ ಹೌದಲ್ಲ ಎಲ್ಲ ಬಂದು ಕುಂತ್ ಬಿಡ್ತಾರೆ ಇವ್ರಿಗೂ ನಾವು ಪರಿಚಯ ಮಾಡ್ಬಿಡಿದ ಓಯ್ ಓ ಬರ್ರಿ ನಾನು ಚೆಲ್ವಾ ಈಗಿ ಪೆಂಟ್ರು ನಾನು ಸಿರ್ಮಿ ಇವ ನನ್ ಹೈದ ನಾವಿಬ್ರು ಹೊಲದಲ್ಲಿ ಏರಿ ಮ್ಯಾಗೆ ಹಂಗೆ ಅಡ್ಡಾಡೋಣ ಅಂತ ಬಂದ್ವಿ ಎಲ್ಲಿ ನೋಡಿದ್ರೆ ನೀವು ಸಿಕ್ಕಿರಿ ನಾವಾಡಿದ ಪದದಂಗ ನಮ್ ನಾಡು ಎಷ್ಟ್ ಚಂದ ಐತಿ ಸಿರ್ವಿ ಈ ನಾಡಾಗ ಭೂಮ್ತಾಯಿ ಮೈ ತುಂಬಿ ನಗ್ತಾ ನಗ್ತಾ ಕುಂತವಳೆ ಅಷ್ಟೇ ಅಲ್ಲ ಚಲ್ವಾ ಈ ನಾಡ್ನಾಗ ಲಕುಮಿ ಕಾಲ್ ಮುರ್ಕೊಂಡ್ ಕುಂತವಳೆ ಎಂಥ ಶ್ರೀಮಂತ ದೇಶ ನಮ್ದು ಅಲ್ಲ ಈ ನಾಡಿನ ಆಚಾರ ವಿಚಾರ ಘನತೆ ಗೌರವ ನೇಮಾಪಟ್ಟಿ ಎಂತದಂತೀನಿ ಈ ವಿಚಾರಗಳನ್ನ ಎತ್ತಿ ಹಿಡಿಯೋ ರಾಮಾಯಣ ಮಹಾಭಾರತ ಕಥೆಗಳು ಈ ರಾಮಾಯಣ ಮಹಾಭಾರತ ಬರೀ ಕಥೆಯಲ್ಲ ಇವ ನಮ್ಮ ಜೀವನದಾಗ ಬದುಕುವ ರೀತಿ ನೀತಿ ಹೇಳ್ಕೊಡ್ತಾವ ನಾನು ನೀನು ಕೂಡಿ ಇವರಿಗೆಲ್ಲ ಈ ಕಥೆ ಹೇಳೋಣೇನ ಬರೋಬ್ಬರದ್ದು ನಮಗೂ ಬೇಸರ ಕಡಿತೈತಿ ಇವ್ರಿಗೂ ಖುಷಿ ಆಕತಿ ಆದ್ರ ಯಾವ ಕಥೆ ಹೇಳೋಣ ರಾಮಾಯಣನ ಮಹಾಭಾರತನ ಯಾವುದು ಯಾವುದು ರಾಮಾಯಣ ಕಥೆ ಚಲೋ ಆಗ್ಸಿದ್ನಿ ರಾಮಾಯಣದ ಕಥೆನೇ ಹೇಳು ಆದ್ರೆ ಅದನ್ನೇನು ಹೇಳುದು ಈ ಸಣ್ಣ ಸಣ್ಣ ಹುಡುಗರಿಗೂ ಗೊತ್ತೈತಿ ರಾಮಾಯಣದ ಕಥೆ ಅದು ಹೌದು ಹಿಂಗ ಮಾಡೋಣ ರಾಮಾಯಣದ ಕಥೆನ ಹೊಸ ರೀತಿಯಾಗಿ ಹೇಳಿದ್ರೆ ಹ್ಯಾಂಗ್ ಹೇಳು ಅಂದ್ರೆ ಹಂಗೆ ಕುಡ್ಕೋತ ಹೇಳ್ತೇನೆ ನೀನ ಬಿಡ್ಬಿಡು ಚೆಲುವ ನಿಜವಾದ ರಾಮಾಯಣದ ಕಥೆ ಎಲ್ಲಿ ಶುರುವಾಯ್ತು ಹೇಳ ರಾಮನಿ ಶುರುವಾಯ್ತು ಅಲ್ಲ ದಶರಥನಿ ಶುರುವಾಯ್ತು ಅಲ್ಲ ಅಲ್ಲ ಕೈಕೆಯಿಂದ ಶುರುವಾಯ್ತು ಸರಿಯಾಗಿ ಹೇಳ್ದೆ ರಾಮಾಯಣದ ಆಗು ಹೋಗು ಎಲ್ಲಾನು ದಶರಥ ಮಹಾರಾಜನ 3ನೇ ರಾಣಿ ಕೈಕೆಯಿಂದ ಶುರುವಾತು ಸರಿ ಮತ್ತ ಹಂಗಾರೆ ಈ ಕೈಕೆ ಪಾತ್ರ ನೀವು ಮುಂದೆ ನಿರುಡೇನ ಹಂಗ ಮಾಡೋಣ ರಾಮಾಯಣದಾಗ ಕೈಕೇಯಿ ಅಂತ ಹೆಸರಿಟ್ರೆ ಪಸಂದಾಗೈತು ರಾಮಾಯಣದಾಗ ಕೈಕೈ ಹೀಗೆ ಹೆಸರಿಟ್ಟು ಶುರು ಮಾಡೋಣ ಶುರು ಮಾಡೇ ಬಿಡೋಣ ಕೇಳ್ರಣ್ಣ ಕೇಳ್ರೊಬ್ಬ ಕಿವಿಗೊಟ್ಟು ಕೇಳ್ರಲ್ಲ ಕೇಳ್ರಣ್ಣ ಕೇಳ್ರೊಬ್ಬ ಕಿವಿಗೊಟ್ಟು ಕೇಳ್ರಲ್ಲ ಕತಿ ಹೇಳಕ್ಕಂಗ ನಾವು ಸಜ್ಜಾಗ್ ಬಂದಿವ್ರಿ ಕತಿ ಹೇಳಕ್ಕಂಗ ನಾವು ಸಜ್ಜಾಗ್ ಬಂದಿವ್ರಿ ಮನಿ ಮನಿ ಪುರಾಣ ಯಾರಿಗೆ ಬೇಕಲ್ರಿ ಮನಿ ಮನಿ ಪುರಾಣ ಯಾರಿಗೆ ಬೇಕಲ್ರಿ ತಲಿ ತಿನ್ನೋ ಧಾರಾವಾಹಿ ಬ್ಯಾಡ ಬ್ಯಾಡಲ್ರಿ ತಲಿ ತಿನ್ನೋ ಧಾರಾವಾಹಿ ಬ್ಯಾಡ ಬ್ಯಾಡಲ್ರಿ ಅದ್ಕ ನಾವು
ಅದಕ್ಕ ನಾವು ಅದ್ಕ ನಾವು ರಾಮಾಯಣ ಕಥೆ ನಿಮ್ಗ ಹೇಳಕ್ ಹೊಂಟಿವ್ರಿ. ಕೈಕಿರಾಣಿ ಪಾತ್ರ ಸುತ್ತ ರಾಮಾಯಣ ಹೆಂಡಿವ್ರಿ. ರಾಮಾಯಣ ಕಥೆ ನಿಮ್ಗ ಹೇಳಕ್ ಹೊಂಟಿವ್ರಿ. ಕೈಕಿರಾಣಿ ಪಾತ್ರ ಸುತ್ತ ರಾಮಾಯಣ ಹೆಂಡಿವ್ರಿ. ಕೈಕೇಯಿ ಕೇಕೆ ದೇಶದ ರಾಜ್ಕುಮಾರಿ. ಅಶ್ವಪತಿ ರಾಜನ ಮುದ್ದಿನ ಕುವರಿ. 7 ಜನ ಅಣ್ಣಂದ್ರ ನಡ್ಕ ಬೆಳೆದಾಕಿ. ಅದ್ಕ ಇರ್ಬೇಕು ಹೆಣ್ಣಿನ ನಾಜೂಕ್ಕಿಂತ ಗಂಡುಸ್ತನದ ಒರಟೆ ಹೆಚ್ಚಾಕಿಗ. ಹಾ, ದಶರಥ ಮಹಾರಾಜನ ಮುತ್ತಿನ ರಾಣಿ ಆಕಿ. ಬರೀ ರಾಣಿ ಎಲ್ಲ, ಒಳ್ಳೆ ಸಾರಥಿನೂ ಹೌದು. ಯುದ್ಧದಾಗ ಭಾಳ ಶಾಣ ಇದ್ಲಂತೆ. ಆಕಿ ಎಷ್ಟು ಚಂದಿದ್ಲಲ್ಲ, ಅಷ್ಟೇ ಹೊಟಗಾರ್ತಿನೂ ಹೌದು. ನೀನು ಹೆಂಗೆ ಆಹಾಹಾಹಾ, ನೀನೇ ಕಮ್ಮಿ ಏನ್? ಸಿರ್ನೆ ಬಿಡು ಕತ್ತಿ ಮುಂದುವರ್ಸೋಡು. ಕೈ ಸಣ್ಣವಿದ್ದಾಗಿಂದ ತನ್ನ ತಾಯಿಗಿಂತ ಆಸೆ ಕುಬ್ಜೆ ಮಂತ್ರೆ ಕಂಡ್ರೆ ಬಾಳ್ ಪಿರುತಿ. ಗೂನ್ ಬೆನ್ನ ಮೇಲ್ಗಣ್ಣ ಆಕಿ ವಿಕಾರ ರೂಪ ನೋಡಿ ಎಲ್ರು ಆಕಿನ ತತ್ಸಾರ ಮಾಡಿದ್ರ. ಆದ್ರ ಕೈ ಆಕಿ ನೋಡಿ ನಕ್ಕ ಬಿಟ್ಲಂತ. ಮಂತ್ರ ಆ ಕೂಸಿನ ಭಾಳ ಪಿರುತಿಯಿಂದ ಎದಿಗೆ ಹಚ್ಕೊಂಡ್ಲ. ಅದಕ್ಕ ಕೈ ಸಣ್ಣವಿದ್ದಾಗಿಂದ ಮಂತ್ರ ಕಂಡ್ರೆ ಬಾಳ್ ಸರಿ. ಕೈಕೇಯಿ ಅವಳನ್ನ ದಾಸಿ ಅಲ್ಲ, ತನ್ನ ತಾಯಿ ಅಂತ ತಿಳಿದಿದ್ಲ. ಸರಿ ಮತ್ತ ಈ ಕೈ ಪಾತ್ರನ ಇನ್ನೂ ಇವ್ರ ಮುಂದಿಡೋಣ. ಹಾ, ಹಂಗ ಮಾಡೋಣ. ಆದ್ರೆ ಮೊದ್ಲಿಗ ಕೈಕೇಯಿ ಮತ್ತು ರಾಮನ ನಡುಕಿನ ಸಂಬಂಧ ಎಂಥದ್ದು ಅಂತ ನೋಡೋಣ. ಕೈಕೇಯಿ ತನ್ನ ಮಗ ಭರತನಿಗಿಂತ ರಾಮ ಅಂದ್ರೆ ಬಾಳ್ ಪಿರುತಿ. ರಾಮ ನನ್ನ ಮಗ ಆಗ್ಬೇಕಿತ್ತು, ರಾಮ ನನ್ನ ಮಗ ಆಗ್ಬೇಕಿತ್ತು ಅನ್ನೋ ಬಾಳ ಹಂಗ್ಲ ಆಕಿಗೆ. ಅವನ ಆಟ ಪಾಠ ಎಲ್ಲಾನು ನೋಡಿ ಬಹಳ ಖುಷಿ ಪಡ್ತಾ ಇದ್ಲು. ಹಂಗಾಗಿ ಸಿರ್ಮಿ ಓ ಅಕ್ಕ ನೋಡ ಅಲ್ಲಿ ಕೈಕೇಯಿ ಬಾಲರಾಮ. ಚಾರುಮತಿ, ಆ ಮಹಾರಾಣಿಯವರು ಬಾಲರಾಮನಿಗಾಗಿ ಹಣ್ಣು ಹಂಪಲುಗಳನ್ನು ಆಗಲೇ ತರಲು ಹೇಳಿದ್ದರಲ್ಲ. ಅಯ್ಯೋ, ಮತ್ತೆ ಬಿಟ್ಟೆವು ಮಾತಿನಲ್ಲಿ. ಹೋಗೋಣ, ತಡವಾಯಿತು. ಚಂದ್ರಮುಖಿ, ರಾಮನೀಗ ಏಳುವ ಸಮಯ. ಹೌದೌದು, ಅವನಿಗೆ ಎದ್ದ ಕೂಡಲೇ ಕುಡಿಯಲು ಹಾಲು ಬೇಕೇ ಬೇಕು.
ಹಾಲನ್ನು ಕುಡಿ. ರಾಮ, ನನ್ನ ಮುದ್ದು ರಾಮ, ನೀನೇಕೆ ನನ್ನ ಉದರದಲ್ಲಿ ಜನಿಸಲಿಲ್ಲ? ದೀಮ್ ತೋಂ ತಾಂ ತಿಡಾಂ. ದೀಮ್ ತೋಂ ತಾಂ. ಮಂತರ, ಭರತನೇಕೆ ಅಳುತ್ತಿದ್ದಾನೆ? ಭರತ, ಬಾಯಿಲಿ ನೋಡು, ಈ ನನ್ನ ಮುದ್ದು ರಾಮ, ಅವನೊಂದಿಗೆ ಆಟವಾಡು. ಬಾ ಬಾ. ಕೈಕೇಯಿ, ಸಾಕು ಮಾಡು ನಿನ್ನ ಅತಿರೇಕವನ್ನು. ಭರತ ನಿನ್ನ ಮಗ ಅಳುತ್ತಿದ್ದಾನೆ, ಅದರ ಪರಿವೆ ಏನಿದೆ? ರಾಮ ರಾಮ ಎಂದು ಅವನನ್ನು ಮುದ್ದಾಡುತ್ತಾ ಕಾಲ ಕಳೆಯುವೆಯಲ್ಲ. ತರ ಏನಿದು ನಿತ್ಯದ ಈ ನಿನ್ನ ಗೋಳಾಟ? ನಾನು ರಾಮನನ್ನು ಮುದ್ದಿಸಿದರೆ ನಿನಗೇಕೆ ಮಾತ್ಸರ್ಯ? ಇಷ್ಟೊಂದು ಹೊಟ್ಟೆಗಿಚ್ಚು ಒಳ್ಳೆಯದಲ್ಲ ನೋಡು. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸುವು ಭರತ ನೋಡು, ಅಳುತ್ತಿದ್ದಾನೆ. ಅವನನ್ನು ಓಲೈಸುವುದನ್ನು ಬಿಟ್ಟು ರಾಮನೊಂದಿಗೆ ಆಟವಾಡುತ್ತಿದೆ. ಏನೆನ್ನ ಬೇಕು? ತರ ನೋಡು, ನನ್ನ ಮಗ ಭರತನನ್ನು ಆಡಿಸಲು ನೀನಿರುವಾಗ ನಾನೇಕೆ ಚಿಂತೆ ಮಾಡಲಿ? ಅದೂ ಅಲ್ಲದೆ ಅವನಿಗೆ ನನ್ನ ಮಡಿಲಿಗಿಂತ ನಿನ್ನ ಮಡಿಲೇ ಇಷ್ಟವಾಗಿದೆ. ಭರತ, ಬಾಯಿಲ್ಲೇ ನೋಡು ನೋಡು, ನಿನ್ನ ಸೆರಗಿಗೆ ಅಂಟಿಕೊಳ್ಳುತ್ತಿದ್ದಾನೆ. ಒಂದು ಕೆಲಸ ಮಾಡು, ನೀನು ಭರತನನ್ನು ಸಮಾಧಾನಿಸು, ನಾನು ರಾಮನೊಂದಿಗೆ ಆಟವಾಡುತ್ತೇನೆ. ಬಾರ. ನಿನಗೆಷ್ಟು ಹೇಳಿದರೆ ಅಷ್ಟೇ ವ್ಯರ್ಥ. ದೀಮ್ ತೋಂ ತಾಂ. ದೀಮ್ ತೋಂ ತಾಂ. ಚಾರುಮತಿ, ಚಂದ್ರಮುಖಿ, ಏಕೆ ನೀವೆಲ್ಲ ಕುಸು 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 ಎಂದು ನಗುತ್ತಿರುವಿರಿ? ಮಹಾರಾಣಿ, ನಿಮ್ಮ ಆಪ್ತ ಸಖಿ ಮಂಥರ ಬೇಕಿದ್ದ ರಾಜಕುಮಾರ ಭರತನನ್ನು ತಾನೇ ಕೈಯಾರೆ ಚಿವುಟಿ ಅಳಿಸಿ ನಿಮ್ಮ ಬಳಿಗೆ ಕರೆತಂದಳು. ನಾವೆಲ್ಲ ಮರೆಯಲ್ಲಿ ನಿಂತು ನೋಡಿದೆವು. ನೀವು ಅವನೊಂದಿಗೆ ಆಡುವುದನ್ನು ಕಂಡರೆ ಅವಳಿಗೆ ಎಲ್ಲಿಲ್ಲದ ಸಂಕಟ. ಹಾ, ಕೊನೆಗೆ ನಿಮ್ಮ ಮಾತಿಗೆ ಬಾಲ ಮುದ್ರಿಕೊಂಡು ಹೊರಟೇ ಹೋದಳು ಆ ಮಂತರೆ. ಸಾಕು ಸಾಕು ಮಾಡಿ ನಿಮ್ಮ ಈ ಚಾಡಿ ಮಾತನ್ನು. ಮಂಥರೆಗೆ ನಾನೆಂದರೆ ಅಗಾಧ ಪ್ರೀತಿ, ಅದಕ್ಕೆ ಅವಳು ಹಾಗೆ ಮಾಡುತ್ತಾಳೆ. ಅದೆಲ್ಲ ಇರಲಿ, ನಾವೆಲ್ಲ ಸೇರಿ ರಾಮನೊಂದಿಗೆ ಆಟ ಆಡೋಣವೇ? ಆಡೋಣ. ಕೈಕೇಯಾಡಿದಳು ಮನದಣಿಯೇ ರಾಮನ ಜೊತೆಗೂಡಿ, ಸಖಿಯರು ಕೂಡಿದರು ಹೆಜ್ಜೆ ಹಾಕುತ್ತ ಮೆಲುವಾಗಿ ಪಾಡಿ. ಸಗ್ಗದ ಸುಖವದು ಎಂಥ ತಾಯಿ ಮಗನ ಜೋಡಿ. ಕಣ್ಣಿಗೆ ಸೊಬಗದು ಕಣ್ಣಿಗೆ ಸೊಗಸದು ಈ ದೃಶ್ಯದ ಸುಂದರ ಮೋಡಿ. ಈ ದೃಶ್ಯದ ಸುಂದರ ಮೋಡಿ. ಆ ಆ, 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 ಸಿರ್ವಿ, ಚೆಲುವಾ, ಎಷ್ಟ್ ಚಂದಿತ್ತಲ್ಲ ಕೇಕೆ ರಾಮನ್ ತಾಯಿ ಮಗನ್ ವಾತ್ಸಲ್ಯ. ಚೆಲುವಾ, ನಾನಂತೂ ಬೆಟ್ಟ ಕಣ್ಣಿಂದ ನೋಡಿ ಸಂತೋಷಪಟ್ಟೆ. ಸರಿ, ಮತ್ತ ಈಗ ರಾಮಾಯಣದ ಕಥೆ ಮುಂದುವರ್ಸೋಣಿನ? ಆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲ ದಶರಥನ 4 ಮಕ್ಕಳು. ಋಷಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ತನ್ನ ಆಶ್ರಮಕ್ಕೆ ಕರೆದೊಯ್ತಾನ. ಅಲ್ಲಿ ತಾಟಕಿ ಸಂಹಾರ ನಡೀತು. ಅವ್ರ ಮಕ್ಕಳು ಯಾರು ಹೇಳು? ಸುಬಾಹು ಮತ್ತು ಮಾರೀಚ. ಆ ಸುಬಾಹುನನ್ನ ಕೊಂದು
ಮಾರೀಚನನ್ನ ಬಾಣಗಳಿಂದ ಓಡಿಸ್ತಾರ ರಾಮ ಲಕ್ಷ್ಮಣರು. ಆಮ್ಯಾಗ ಮಿಥಿಲಾ ನಗರದ ಜನಕ ಮಹಾರಾಜನ ಆಸ್ಥಾನದಾಗ ಶಿವಧನುಷ್ಯನ ಮುರಿತಾನ ರಾಮ. ಈ ಶಿವಧನುಷ್ಯನ್ನ ಮುರಿದ ರಾಮ ಸದ್ಗುಣಿ ಸುಶೀಲೆ ಸೀತಾಮಾತೆಯನ್ನ ವರಿಸ್ತಾನ. ನಾ ನಿನ್ನನ್ನು ವರಿಸ್ದಂಗ. ನೀ ಆ ಶಿವಧನುಷ್ ಮುರಿದಿ ಹೇಳ್ ನಮ್ಮಪ್ಪ. ನಿಮ್ಮಪ್ಪ ಮನೆಯಾಗ 2 ಕುರಿ ಇಟ್ಟಿಲ್ಲ, ಧನುಷ್ ಇಡವ. ಬಿಡ್ಬಿಡ. ಧನುಷ್ ಮುರಿಯಾವ. ಹೋಗು ಮುದ್ದಿ ರೊಟ್ಟಿ ಮುರಿ ಹೋಗು. ಸಿರ್ಮಿ ಬಿಡ್ಬಿಡು, ಕತಿ ಮುಂದುವರ್ಸೋಣ. ರಾಮ ಸೀತೆ ಕಲ್ಯಾಣದ ಹಂಗ ಊರ್ಮಿಳಾ ಶ್ರುತಿಕೀರ್ತಿ ಮಾಂಡವಿರನ್ನ ಭರತ ಶತ್ರುಘ್ನ ಲಕ್ಷ್ಮಣರು ವೈಭೋಗದಾಗ ಮದುವೆ ಆಗ್ತಾರ. ಆದ್ರ ಕಾಲ ಏನು ಹಂಗ ನಿಲ್ತದ? ದಶರಥ ಮಹಾರಾಜ ವೃದ್ಧನಾಗ್ತಾನ. ತನ್ನ ರಾಜ್ಯಭಾರನ ರಾಮನಿಗೆ ವಹಿಸ್ಬೇಕು ಅಂತ ನಿರ್ಧಾರ ಮಾಡ್ತಾನ. ಆಗ ರಾಮನ ಪಟ್ಟಾಭಿಷೇಕ ಅಂತ ನಿಶ್ಚಯ ಆತು. ಈ ಸುದ್ದಿ ಕೇಳಿ ಇಡೀ ಅಯೋಧ್ಯ ಬೋ ಖುಷಿ ಆಯ್ತು. ಅರಮನಿ ಮಂದಿ, ಅಯೋಧ್ಯ ಜನರು ಈ ವಿಚಾರನ್ ಕೇಳಿ ಬಹಳ ಖುಷಿ ಪಟ್ರು. ಆದ್ರ ಸಿರ್ಮಿ ಆಗೊಂದು ಕೈ ಪ್ರಸಂಗ ನಡೆದೋತು. ಹೌದೇನ? ಏನಾದ್ರು? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्ति। ಸಾರಿಕಾ, ಮಹಾರಾಣಿ, ಇದೇನು ನಸುಕಿನಲ್ಲೇ ಅಯೋಧ್ಯೆಯಲ್ಲಿ ಮಂಗಳು ವೇದ ಘೋಷಗಳು ಕೇಳಿ ಬರುತ್ತಿವೆಯಲ್ಲ? ಹೌದು ಮಹಾರಾಣಿ, ನಾನು ಅದೇ ಯೋಚನೆಯಲ್ಲಿಯೇ ಇದ್ದೇನೆ. ಆದರೆ ನನಗೇನು ತಿಳಿಯುತ್ತಿಲ್ಲ. ಏಕೆಂದರೆ ನಾನು ತಮ್ಮ ಜೊತೆಯಲ್ಲಿಯೇ ಇದ್ದೇನಲ್ಲವೇ? ಅದು ಹೌದು. ಇರು ನಾನೇ ನೋಡುತ್ತೇನೆ. ಆಹಾ, ನೋಡಲ್ಲಿ ಅಯೋಧ್ಯೆಯಲ್ಲಿ ಎಷ್ಟೊಂದು ಸಡಗರ. ಜನರೇಕೆ ಇಷ್ಟು ಸಂಭ್ರಮದಿಂದ ಓಡಾಡುತ್ತಿದ್ದಾರೆ? ಅದೋ ಅಲ್ಲಿ ಅಂಗಡಿಯರು ಎಂದಿಗಿಂತ ಹೆಚ್ಚಾಗಿ ರಾಜ ಬೀದಿಯನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಆಹಾ, ವಿಧ ವಿಧದ ರಂಗವಲ್ಲಿಯ ಚಿತ್ತಾರ, ಅದೆಷ್ಟು ಚಂದ, ಅದೆಷ್ಟು ಅಂತ. ಸೋಲು ಆಶಾ ಭಜಂತ್ರಿಗಳ ಸಾಲು ಸಾಲೇ ಸಿದ್ಧವಾಗಿ ನಿಂತಿದೆ. ಪವಿತ್ರವಾದ ವೇದ ಘೋಷಗಳು ಕೇಳಿ ಬರುತ್ತಿದೆ. ಆಹಾ, ಎಂತಹ ಮನೋಹರವಾದಂತಹ ದೃಶ್ಯವಿದು. ಏನೋ ವಿಶೇಷತೆ ಇರಬೇಕು ಅಯೋಧ್ಯೆಯಲ್ಲಿ, ಏನೋ ವಿಶೇಷತೆ ಇರಬೇಕು. ಸಾರಿಕಾ, ಏನು ವಿಶೇಷ? ಹೌದು ಮಹಾರಾಣಿ, ಈ ಸಂಭ್ರಮ ಸಡಗರ ನೋಡಿದರೆ ನನಗೂ ಹಾಗೇ ಅನಿಸುತ್ತಿದೆ. ಹೌದಲ್ಲವೇ? ಯಾರಲ್ಲಿ ಕೇಳೋಣ? ಮಂತರ. ಸಾರಿಕಾ, ನೀನೊಂದು ಕೆಲಸ, ಈಗಲೇ ಹೋಗಿ ಮಂತರೆಯನ್ನು ಕರೆದು ಆಗಲೇ ಮಹಾರಾಣಿ. ಬೇಗ ಹೋಗು. ಬೇಗ ಕರೆದು ತಾ. ಆಗಲೇ ಮಂತರ, ನನ್ನ ಮಂತರ. ಊರ ಸುದ್ದಿಯನ್ನು ಊರಿಗೆ ಮುಂಚೆ ನನಗೆ ಬಿತ್ತರಿಸುವ, ಊರ ಜನರಿಗೆ ಬಿತ್ತರಿಸುವ ಮುದಿಗೋಪೆಯವಳು. ಪಾಪ, ನಾನೆಂದರೆ ಪಂಚ ಪ್ರಾಣ ಅವಳಿಗೆ. ಹೌದು, ಹೆತ್ತಮ್ಮ ಚಿಕ್ಕ ಪ್ರಾಯದಲ್ಲಿ ದೂರ ಸರಿದಾಗ ನನ್ನನ್ನೆತ್ತಿ ಎದೆ ಗವಚಿಕೊಂಡವನು. ಬೆನ್ನಗೂನಿನ ಮೇಲೆ ನನ್ನ ಕೂರಿಸಿಕೊಂಡು ಹೈ ಕುದುರೆ ಎಂದವಳು ಅವಳು.
ನಾನು ಒತ್ತರೆ ಓಡೋಡಿ ಬಂದು ಕಣ್ಣೀರ ಬರೆಸಿ ಮುದ್ದು ಕರೆದು ಲಾಲಿಸಿದವಳು ಅವಳು. ಹೆತ್ತಮ್ಮನಿಗಿಂತ ಹೆಚ್ಚವಳು ನನಗೆ. ಎಲ್ಲ ಸರಿ, ಅವಳ ಮಿತಿ ಮೀರಿದ ಪ್ರೀತಿ ನನ್ನ ಕುತ್ತಿಗೆಗೆ ಬರುವುದು, ಉಸಿರು ಕಟ್ಟಿಸುವುದು. ಕೆಲವೊಮ್ಮೆ ಹೊಟ್ಟೆ ಕಿಚ್ಚಿನ ಹೊಟ್ಟೆ ಕೋಳಿಯವಳು. ಎಲ್ಲಿ ಹೋದಳು ಅವಳು? ಇನ್ನು ಏಕೆ ಬರಲಿಲ್ಲ? ಈಗಾಗಲೇ ಅವಳು ಬರಬೇಕಾಗಿತ್ತು. ಅಯೋಧ್ಯೆ ಈ ಸಂಭ್ರಮದ ಆಚರಣೆ ಏಕೆಂದು ನನಗೆ ಹೇಳಬೇಕಾಗಿತ್ತು. ರಂಗ ರಂಗಾಗಿ ಬಣ್ಣಿಸಬೇಕಾಗಿತ್ತು. ಮಂತರ, ಏನಾಯ್ತು? ಏನಿದು ನಿನ್ನ ಹೊಸ ವೇಷ? ಅಯ್ಯೋ 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 ಎದ್ದೇಳು, ಹೇಳು. ಅಯ್ಯೋ ಅಯ್ಯೋ ಏನಾಯ್ತು? ಅಯ್ಯೋ 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 ಸುಮ್ಮನಿರು. ಏನನ್ನು ಹೇಳದೆ ಏಕೆ ಹೀಗೆ ರೋಧಿಸುತ್ತಿರುವೆ? ನಿನ್ನನ್ನು ಯಾರೇ ನೋಯಿಸಲಿ, ಅವರ ಕತೆ ಇನ್ನು ಮುಗಿಯುತ್ತೆಂದೇಕೆ? ಹೇಳು, ನನ್ನ ಅಮ್ಮ ನೀನು. ಹೇಳು, ಏನಾಯ್ತು? ನನಗೇನು ಆಗಲಿಲ್ಲ. ಕೈಕೇಯಿ, ಇಂದಿಗೆ ನಿನ್ನ ಕತೆ ಮುಗಿಯಿತು. ನಿನ್ನ ದುರ್ದಿನಗಳು ಆರಂಭವಾದವು. ಏನಂತೆ? ನನ್ನ ಕತೆ ಮುಗಿಯಿತು. ಅಂಥದ್ದು ಏನಾಯ್ತು ಮಂತರ? ಒಗಟಿನಂತೆ ಮಾತನಾಡಬೇಡ. ಅದೇನು ಹೇಳಬೇಕೆಂದಿರುವೆಯೋ ನೇರವಾಗಿ ಹೇಳು. ಹೇಳು. ಅಯ್ಯೋ, ಹೇಗೆ ಹೇಳಲಿ? ನಾಳೆ ಕೌಸಲ್ಯ ಪುತ್ರ ರಾಮನಿಗೆ ಪಟ್ಟಾಭಿಷೇಕವಂತೆ. ನಾಳೆಯಿಂದ ರಾಮ ಯುವರಾಜನಾಗುತ್ತಾನಂತೆ. ಏನು? ನಾಳೆ ರಾಮನಿಗೆ, ನನ್ನ ರಾಮನಿಗೆ ಪಟ್ಟಾಭಿಷೇಕವೇ? ಮಂತರ ಮಂತರ, ಎಂತಹ ಒಳ್ಳೆಯ ಸುದ್ದಿಯನ್ನು ಹೇಳಿರ್ಬೇಕು. ಅದಕ್ಕೆ ಅಯೋಧ್ಯೆಯಲ್ಲಿ ಇಷ್ಟೊಂದು ಸಡಗರ, ಇಷ್ಟೊಂದು ಸಂಭ್ರಮ. ಮಂತರ, ಇಂತಹ ಒಳ್ಳೆಯ ಸುದ್ದಿಯನ್ನು ಹೇಳಿರುವೆಯಲ್ಲ, ಈಗ ಈ ಮುತ್ತಿನ ಹಾರದ ಅಯ್ಯೋ! ಕಾಣಿಕೆಗಾಗಿ. ಏನು ಹೇಳಲಿ ನಿನಗೆ? ಇಂತಹ ಮರ್ಮಾಘಾತ ಸುದ್ದಿಗೆ ಉಡುಗೊರೆ ಬೇರೆ ಕೇಳು. ನನಗಾವ ಉಡುಗೊರೆಯು ಬೇಕಿಲ್ಲ. ಏನಿದು ಹುಚ್ಚಾಟ ನಿನ್ನದು? ಹಾರವನ್ನೇ ಕೆಸಿದು ಬಿಟ್ಟೆ? ತಲೆ ಕೆಟ್ಟಿದೆಯೇ ನಿನಗೆ? ಅದಿರಲಿ, ಇಂತಹ ಒಳ್ಳೆಯ ಸುದ್ದಿಯನ್ನು ಅದೇಕೆ ಪ್ರಲಾಪಿಸುತ್ತಾ ಹೇಳುತ್ತಿರುವಿ? ಮೂಢಳು ನೀನು. ಈ ವಿಷಯ ಕೇಳಿ ನನ್ನ ಮೈ ಮೇಲೆ ಕೆಂಡ ಸುರಿದಂತೆ ಆಗುತ್ತಿದೆ. ಹೊಟ್ಟೆಯೊಳಗೆ ಕಾರ್ಪೋಟಕ ವಿಷ ಕುಡಿದಂತೆ ಸಂಕಟವಾಗುತ್ತಿದೆ. ಏನಂದೆ? ರಾಮನ ಪಟ್ಟಾಭಿಷೇಕದ ಸುದ್ದಿ ಕೇಳಿ ನಿನಗೆ ವಿಷ ಕುಡಿದಂತಾಗುತ್ತಿದೆ? ಏಕೆ ಏಕೆ ಮಂತರ? ಅಯ್ಯೋ, ಹೇಗೆ ಹೇಳಲಿ? ಕೈಕೇಯಿ, ನನ್ನ ಮಾತನ್ನು ಮನಸ್ಸಿಟ್ಟು ಕೇಳು. ಅಯೋಧ್ಯೆಯ ಚಕ್ರವರ್ತಿ ರಾಮನಲ್ಲ, ನಿನ್ನ ಮಗ ಭರತನಾಗಬೇಕು. ರಾಜಮಾತೆ ಕೌಸಲ್ಯಲ್ಲ, ನೀನಾಗಬೇಕು. ಏನಂತೆ? ಅಯೋಧ್ಯೆಯ ಚಕ್ರವರ್ತಿ ಭರತನಾಗಬೇಕು? ನಾನು ರಾಜಮಾತೆಯಾಗಬೇಕೆ? ಹೌದೌದು. ನಿನ್ನ ಸಿರಿಮುಡಿಯ ಗೋಪುರ ಕಳಚಿ ಬಿದ್ದಿದೆ. ಮೇಲೆತ್ತು ಅದನ್ನು. ಅಂತರ, ಏನಿದು ನಿನ್ನ ಅಸಂಬದ್ಧವಾದ ಮಾತು? ಇಂತಹ ಕುಸಿತ ವಿಚಾರಗಳು ನಿನಗೆ ಎಲ್ಲಿಂದ ಬರುತ್ತವೆ? ಜ್ಯೇಷ್ಠ ಪುತ್ರ ರಾಮನೇ ಅಯೋಧ್ಯೆಯ ಸಿಂಹಾಸನಕ್ಕೆ ಹಕ್ಕುದ. ಭರತ ಹೇಗೆ ರಾಜನಾದನು? ಯಾಕಾಗುವುದಿಲ್ಲ? ನೆನಪಿದೆಯೇ? ನೆನಪಿಸಿಕೋ. ನಿನ್ನ ಮದುವೆಯ ಸಂದರ್ಭ. ನಿನ್ನುದರದಲ್ಲಿ ಜನಿಸಿದ ಪುತ್ರನಿಗೆ ಅಯೋಧ್ಯೆಯ ಪಟ್ಟ, ಹೀಗೆಂದು ಮಾತು ಕೊಟ್ಟು ಮದುವೆಯಾದನಲ್ಲವೇ ದಶರಥ. ಹೀಗಾಗಿ ನಿನಗಿಂತ ಅಧಿಕ ವಯಸ್ಸಿನ ದಶರಥನಿಗೆ ಧಾರೆ ಎರೆಯಲಿಲ್ಲವೇ ನಿನ್ನ ತಂದೆ? ಅಯ್ಯೋ ಮಂತರ, ಹಳೆಯ ಮಾತೆಲ್ಲ ಈಗೇಕೆ? ಭರತನಂತೆ ರಾಮನು ನನ್ನ ಪುತ್ರನಲ್ಲವೇ? ಅದು ಅಲ್ಲದೆ ಅಕ್ಕ ಕೌಸಲ್ಯಗಿಂತ ನನ್ನ ಮೇಲೆ ಅಧಿಕವಾದ ಪ್ರೀತಿ ರಾಮನಿಗೆ. ತನ್ನ ಸಹೋದರರೆಂದರೆ ಅದೆಷ್ಟು ಪ್ರೀತಿ, ಅದೆಷ್ಟು ಮಮತೆ ಅವನಿಗೆ. ರಾಮ
ಸದ್ಗುಣಗಳ ಭಂಡಾರ. ಧೈರ್ಯ, ಸಾಹಸ, ವಿನಯ, ಆಡಳಿತ ಎಲ್ಲದರಲ್ಲೂ ಆತ ಅಯೋಧ್ಯೆಯ ಚಕ್ರವರ್ತಿ ಆಗಲು ಅವನೇ ಸಮರ್ಥ. ಅಯ್ಯೋ, ಎಂತ ಮೂರ್ಖಳು ನೀನು! ಇಂತಹ ಮಹತ್ವವಾದ ವಿಷಯವನ್ನು ಮಹಾರಾಜ ನಿನಗಾಗಲಿ ನಿನ್ನ ತಂದೆ ಕೇಕೆ ರಾಜನಿಗಾಗಲಿ ತಿಳಿಸಿದನೆ. ಗುಟ್ಟೇಕೆ ಮಾಡುತ್ತಿರುವನು ಅವನು? ನಾನು ಹೂ ಹೆಜ್ಜೆಯಲ್ಲಿ ನಡೆಯುತ್ತಾ ನನ್ನ ಊರುಗೋಲು ಶಬ್ದಿಸಬಾರದೆಂದು ಬಟ್ಟೆಯನ್ನು ಸುತ್ತಿ ಮೈಯೆಲ್ಲ ಕಿವಿಯಾಗಿದ್ದಾಗಲೂ ನನ್ನ ಅರಿವಿಗೆ ಬಾರದಂತೆ ಈ ಮಸಲತ್ತು ನಡೆದಿದೆ. ಅಲ್ಲದೆ ತಮ್ಮ ಪುತ್ರರಾದ ಭರತ ಶತ್ರುಘ್ನರ ಅನುಪಸ್ಥಿತಿಯಲ್ಲಿ ಇಂತಹ ಮಹತ್ ಕಾರ್ಯವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಏನಿತ್ತು ಹೇಳು? ಎಚ್ಚೆತ್ತುಕೋ, ನಿನಗೆ ಕೊಟ್ಟ ಮಾತನ್ನು ಮರೆಸುವ ಹುನ್ನಾರ ನಡೆದಿದೆ, ತಿಳಿದುಕೋ. ಮಂತರ ನಾಲಿಗೆ ಮೇಲೆ ಹಿಡಿತವಿದೆ. ಮಹಾರಾಜರ ಅವಮಾನವನ್ನು ನಾನು ಸಹಿಸೇನೆ. ಅಷ್ಟಕ್ಕೂ ಆಗುವಂತಹ ಮಾತನ್ನು ಆಡಬೇಕು. ಭರತ ಹೇಗೆ ರಾಜನಾದಾನು? ಯಾಕಾಗುವುದಿಲ್ಲ? ನೆನಪಿಲ್ಲವೇ ಶಂಬರಾಸುರನ ಯುದ್ಧದ ಪ್ರಸಂಗ? ಆಗ ಮಹಾರಾಜ ನಿನಗೆ 2 ವರಗಳನ್ನು ನೀಡಿರಲಿಲ್ಲವೇ? ಕೈಕೇಯಿ ಆ ವರಗಳನ್ನು ಬಳಸಿಕೋ, ಮಾಡಿ ನಿನ್ನ ಪುತ್ರನನ್ನು ಅಯೋಧ್ಯೆಯ ಚಕ್ರವರ್ತಿ. ದೂರ್ತೆ, ಸಾಕು ಮಾಡು ಈ ನಿನ್ನ ಗೋಳಾಟವನ್ನು. ನಾನೀಗ ಹೊರಟೆ ರಾಮನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಪಾಲುಗೊಳ್ಳಲು. ಹಾ, ಮುಖ ನೀಗೆ ತಿರುತ್ತಿದ್ಯಾ ನೋಡು. ನಿನಗೆ ಕಷ್ಟವಾದರೆ ಅದೋ ಅಲ್ಲಿ ಅಲ್ಲಿ ಅಳುತ್ತಾ ಕುಳಿತುಕೋ. ಹೋಗೋ, ನನ್ನ ಮನಸ್ಸಿಗೆ ವಿಷ ತುಂಬಬೇಡ. ನಾನೀಗ ಹೊರಟೆ ರಾಮನನ್ನು ಅಭಿನಂದಿಸಿ. ಕೈಕೇಯಿ, ನಿಲ್ಲು ನಿಲ್ಲು. ಪಟ್ಟಾಭಿಷೇಕಕ್ಕೆ ಹೋಗ್ತಾನಂತೆ, ಪಟ್ಟಾಭಿಷೇಕಕ್ಕೆ. ನಿನ್ನ ಸಂಭ್ರಮಕ್ಕಿಷ್ಟು ಕಿಚ್ಚು ಹಚ್ಚು. ಮುಂಬರುವ ಕರಾಳ ದಿನಗಳ ಅರಿವೆ ಇಲ್ಲದೆ ಕುಣಿಯುವೆ. ಇಲ್ಲಿ ಕೇಳು, ರಾಮರಾಜನಾದರೇನು ಭರತ ರಾಜನಾದರೇನು ನಾನೇನು ರಾಣಿಯಾಗಲಾರೆನಲ್ಲ. ನಾನು ದಾಸಿಯೇ, ನಿನ್ನ ದಾಸಿಯೇ. ಆದರೆ ಕೈಕೇಯಿ, ನೀನು ದಾಸಿಯಾಗುವುದನ್ನು ನಾನು ನೋಡಲಾರೆ ಮಗಳೇ, ನಾನು ನೋಡಲಾರೆ. ಕೈಕೇಯಿ, ನಿನ್ನ ಮತಿಗಿಷ್ಟು ಸಾಣೆ ಹಿಡಿ, ಯೋಚಿಸು, ಚಿಂತಿಸು. ಬೆತ್ತ ಮಗುವ ತಿಂಬ ರಕ್ಕಸಿ ನೀನಾಗದಿರು. ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಈಗಿನ ಘನತೆ ಗೌರವ ಉಳಿಯುವುದೇ? ನಿನ್ನ ಸವತಿ ಕೌಸಲ್ಯ ಮಹಾರಾಣಿಯಾಗಿ ಮೆರೆಯುವಳು. ನೀನೇನನ್ ಚಿನ್ನ, ನೀನೇನನ್ ರನ್ನ ಎಂದು ದ್ರೋಹ ಬಗೆಯುತ್ತಿದ್ದಾನೆ ನಿನ್ನ ರಸ. ಇಲ್ಲಿ ಕೇಳು, ದಿಟವಾದ ಪ್ರೀತಿ ದಕ್ಕಿರುವುದು ಕೌಸಲ್ಯಗೆ, ಹುಸಿ ಪ್ರೀತಿ ನಿನ್ನದಾಗಿದೆ, ತಿಳಿದುಕೋ. ಏನಂದೆ? ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಘನತೆ ಗೌರವಗಳು ಕುಂದುವುದೇ? ನಾನು ಕೌಸಲ್ಯ ಅಡಿಯಾಳು. ಕೌಸಲ್ಯಗೆ ನಿಜವಾದ ಪ್ರೀತಿ ನನಗೆ ಇಲ್ಲ, ಹಾಗೆಲ್ಲ ಆಗಲು ಸಾಧ್ಯವೇ ಇಲ್ಲ. ನಾನು ದಶರಥ ಮಹಾರಾಜನ ಮುದ್ದಿನ ಮಡದಿ, ಅಕ್ಕ ರಾಜಮಾತೆ ಆದರೇನಂತೆ? ಮಹಾರಾಜ ನನ್ನ ಮೋಹದಿಂದ ಹೊರಬರಲಾರ. ನನ್ನ ಸೌಂದರ್ಯಕ್ಕೆ ಸೆರೆಯಾಳುವಾತ. ಅಕ್ಕ ಎಂದಿಗೂ ನನ್ನನ್ನು ಆಳಲಾರು. ಮಂತರ, ಸಾಕು ಮಾಡು, ಇನ್ನು ಬಾಯಿ ಮುಚ್ಚು ನೀನು. ಈಗ ನಾನು ಬಾಯಿ ಮುಚ್ಚುತ್ತೇನೆ, ಮುಂದೆ ನಿನ್ನ ಬಾಯಿ ಮುಚ್ಚುವ ಕಾಲ ಬರುವುದು, ತಿಳಿದುಕೋ. ಅಕ್ಕ ಚಿನ್ನದಲ್ಲವರು ಎಂದು ಹಾಡಿ ಹೊಗಳಿದೆಯಲ್ಲ, ನಾನು ನಿನ್ನ ಆಪ್ತ ಸಖಿ ಎಂದು ತಿಳಿದು ಹೇಗೆ ನನ್ನನ್ನು ತಾತ್ಸಾರ ಮಾಡಿದಳು ನೆನಪಿದೆಯೇ? ಅಂದು ಬಾಲರಾಮ ರಚ್ಚೆ ಹಿಡಿದು ಅಳುತ್ತಿದ್ದಾಗ, ಚಂದ್ರ ಬೇಕು ಎನ್ನುತ್ತಿದ್ದಾಗ, ನಾನು ನಿನಗೆ ಕೊಟ್ಟ ಸೂಚನೆಯಂತೆ ನೀನು ಕೈಗನ್ನಡಿಯಲ್ಲಿ ಚಂದ್ರನನ್ನು ತೋರಿಸಿದಾಗ ರಾಮ ಅಳು ನಿಲ್ಲಿಸಿ ನಕ್ಕ. ನಾನು ಮುದ್ದಿನಿಂದ ರಾಮನನ್ನು ಎತ್ತುಕೊಳ್ಳಲು ಮುದ್ದಿಸಲು ಹೋದರೆ
ನನ್ನ ಕೈ ಬೆರಳಿನ ತುದಿಯು ಸೋಂಕದಂತೆ ಕಕ್ಕನೆ ಎಳೆದುಕೊಳ್ಳಲಿಲ್ಲವೇ ನಿನ್ನ ಅಕ್ಕ ಕೌಸಲ್ಯ? ಅಲ್ಲದೆ ಅವಳ ದಾಸಿಯರು ಬಾಗಿಲು ಮರೆಯಿದ್ದ ನನ್ನ ರೂಪ ನೋಡಿ ಕಿಲ 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 ನಗುತ್ತಾರೆ. ನನ್ನನ್ನು ಅಪಮಾನಿಸುತ್ತಾರೆ. ಹೀಗಲೇ ಹೀಗೆ ಮುಂದೆ ಮಂತರ ನಿನ್ನ ವಿಷಯವೆಲ್ಲ ಹೀಗೇಕೆ? ಸುಮ್ಮನಿರಬಾರದೆ ನೀನು? ನನ್ನ ವಿಷಯ ಇರಲಿ, ನಿನ್ನ ವಿಷಯ ಯೋಚಿಸು. ಅಧಿಕಾರ ಬಂದಾಗ ಎಲ್ಲರೂ ದಬ್ಬಾಳಿಕೆ ನಡೆಸುವವರೇ. ಅದಕ್ಕೆ ನಿನ್ನಕ್ಕ ಕೌಸಲ್ಯವು ಹೊರತಲ್ಲ. ಅವಳಿಗೆ ಅಧಿಕಾರ ಬಂದರೆ ನೀನು ಅವಳ ಕಾಲಕಸವಾಗುವೆ. ಗೊತ್ತೇ? ಅವಳೇನಾದರೂ ರಾಜಮಾತೆಯಾದರೆ ನೀನು ಅವಳ ದಾಸಿ ಎಂದೆನಿಸಿಕೊಳ್ಳಬೇಕು. ಇಂಥ ಹೀನ ಸ್ಥಾನಮಾನ ನಿನಗೆ ಬೇಕೇ? ಸಂಚು ಮಿಂಚಿದ ಮೇಲೆ ಕೊರಗಿ ಪ್ರಯೋಜನವಿಲ್ಲ. ಯೋಚಿಸು. ಮತ್ತೆ ಮತ್ತೆ ಹೇಳುತ್ತೇನೆ, ನಿನ್ನ ಕಾಲ ಮುಗಿಯುತ್ತದೆ. ನೀನು ಬಾಯಿ ಮುಚ್ಚಿಕೊಂಡಿರುವ ಕಾಲ ಬರುತ್ತದೆ, ತಿಳಿದುಕೋ. ಏನಂದೆ? ಸದ್ಯದಲ್ಲಿ ನನ್ನ ಬಾಯಿ ಮುಚ್ಚಲಿಯುವುದೇ? ಹಾ, ನಾನು ಅವಳ ದಾಸಿ? ನನ್ನನ್ನು ದಾಸಿಯಾಗಿಸುವ ಸಾಹಸ ಯಾರಲ್ಲಿದೆ? ಆದರೆ ಮಂತರ, ಜ್ಯೇಷ್ಠ ಪುತ್ರ ರಾಮನೇ ಅಯೋಧ್ಯೆಯ ಸಿಂಹಾಸನಕ್ಕೆ ಹಕ್ಕುದಾರ. ಭರತನಿಗೆ ರಾಜ್ಯ ಕೊಡಿ ಎಂದು ಕೇಳುವುದಾದರೂ ಹೇಗೆ? ಅಲ್ಲದೆ ನಾಳೆ ಸೂರ್ಯೋದಯಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಎಂದು ನೀನೇ ಹೇಳಿದೆಯಲ್ಲ. ಏನನ್ನು ಹೇಳಲು ಕೇಳಲು ಸಮಯವೆಲ್ಲಿದೆ? ಯಾಕಿಲ್ಲ, ಒಂದು ರಾತ್ರಿಯ ಸಮಯವಿದೆ. ಪ್ರಳಯವನ್ನೇ ತರಬಹುದು. ನೀನು ದಾಸಿಯಾಗುವುದನ್ನು ತಪ್ಪಿಸಬಹುದು. ಅಯ್ಯೋ, ದಾಸಿ 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 ಎಂದೇಕೆ ನನ್ನನ್ನು ಚುಚ್ಚುತ್ತಿರುವೆ? ನಾನು ದಾಸಿ ಆಗೋದಕ್ಕಿಂತ ವಿಷ ಕುಡಿದು ಪ್ರಾಣ ಬಿಡುವೆ. ಅಯ್ಯ, ಎಂತ ಮತಿಗೆ ಹೇಳಿದ್ದೇನು? ನೀನೇಕೆ ಪ್ರಾಣ ಬಿಡುವೆ? ಪ್ರಾಣ ಬಿಡಲಿ ನಿನಗೆ ದ್ರೋಹ ಬಗೆದವರು, ನಿನ್ನನ್ನು ದಾಸಿಯಾಗಿಸಲು ಹೊರಟವರು. ಅಯ್ಯೋ, ಮತ್ತೆ ಮತ್ತೆ ಅದೇ ಮಾತು, ದಾಸಿ ದಾಸಿ. ನನಗೇನು ತೋಚುತ್ತಿಲ್ಲ. ನಾನೇನು ಮಾಡಲಿ? ಮಂಥನ, ನೀನೇ ಹೇಳು. ನನಗೆ ದಾರಿ ಕಾಣದಂತಾಗಿದೆ. ಏನು ಮಾಡಲಿ? ನಾನಿದ್ದೇನಲ್ಲ ದಾರಿ ತೋರಲು. ಆಗ ಹೇಳಿದೆನಲ್ಲ, ಶಂಬರಾಸುರನ ಯುದ್ಧದ ಪ್ರಸಂಗ ನೆನಪಿಸಿಕೋ. ಆಗ ಅರಸ ನಿನಗೆ 2 ವರಗಳನ್ನು ನೀಡಿರಲಿಲ್ಲವೇ? ಅದನ್ನು ಕೇಳು. ಸೂರ್ಯವಂಶದ ಅರಸರು ವಚನಬದ್ಧರು. ಕೊಟ್ಟ ಮಾತನ್ನು ನಡೆಸಿಕೊಡು ಎಂದು ಅರಸನಲ್ಲಿ ಹಠ ಹಿಡಿ. ಹೌದು, ನೆನಪಾಯಿತು. ಆ ಯುದ್ಧ ದಶರಥ ಮಹಾರಾಜ ಶೌರ್ಯದಿಂದ ಯುದ್ಧ ಮಾಡುತ್ತಿದ್ದ. ಆಗ ಸಾರಥಿ ಮರಣವನ್ನಪ್ಪಿದ. ಅದೇ ಸಮಯದಲ್ಲಿ ಬಾಣದಿಂದ ಘಾಸಿಗೊಂಡ ದಶರಥ ಮಹಾರಾಜ ಮೂರ್ಛಿತನಾದ. ಆಗ ನಾನೇ ಸಾರಥಿಯಾಗಿ ಕತ್ತಿ ಹಿಡಿದು ಯುದ್ಧ ಮಾಡುತ್ತಾ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ನನ್ನ ಪ್ರಭುವನ್ನು ರಣರಂಗದಿಂದ ದೂರ ಕೊಂಡೊಯ್ದು ಉಪಚರಿಸಿ ರಕ್ಷಿಸಿದೆ. ಎಷ್ಟೆಂದರ ಕ್ಷಾತ್ರ ಕುಲದ ಕ್ಷತ್ರಾಣಿ ಅಲ್ಲವೇ ನೀನು? ಹೌದು. ಸುಪ್ರೀತನಾದ ದಶರಥ ಮಹಾರಾಜ ನನಗೆ 2 ವರಗಳನ್ನು ನೀಡಿದ್ದ. ನಾನದನ್ನು ನನಗೆ ಸಮಯ ಬೇಕಾದಾಗ ಕೇಳುವೆ ಎಂದು ಹೇಳಿದ್ದೆ. ಮಂಥರ, ಈಗ ನಾನು ಏನೆಂದು ಕೇಳಲಿ? ಕೇಳು. ನಿನ್ನ ಮಗ ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ. ರಾಮನಿಗೆ 14 ವರ್ಷ ವನವಾಸ. ಹೀಗೆಂದು ಕೇಳು. ಏನೆಂದೆ? ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ. ಭರತನಿಗೆ ಪಟ್ಟಾಭಿಷೇಕ ಸರಿ, ರಾಮನಿಗೆ ಏಕೆ 14 ವರ್ಷ ವನವಾಸ? ಬೇಡ ಮಂಥರ, ಬೇಡ. ಭರತನೊಂದಿಗೆ ರಾಮನು ಅಯೋಧ್ಯೆಯಲ್ಲಿ ಇರುತ್ತಾನೆ ಬಿಡು. ಅಯ್ಯೋ, ಎಂತ ಅವಿವೇಕಿ ನೀನು. ರಾಮನೆಂದರೆ ದಶರಥನಿಗೆ, ಅಯೋಧ್ಯ ಪ್ರಜೆಗಳಿಗೆ ಅಪಾರ ಪ್ರೀತಿ. ಕೊನೆಗೆ ನಿನ್ನ ಮಗ ಭರತ ಹೆಸರಿಗಷ್ಟೇ ಅರಸನಾದನು.
ರಾಮನ ಮಾತೆ ವೇದವಾಕ್ಯವಾಗಿ ಪರೋಕ್ಷವಾಗಿ ಅವನೇ ರಾಜ್ಯವಾಳುವನು. ಹೋಗಲಿ ಬಿಡು ವನವಾಸಕ್ಕೆ. ನಾರುಮಡಿಯನ್ನುಟ್ಟು ಜಟಾಧಾರಿಯಾಗಿ ಬರಿಗಾಲಲ್ಲಿ ವನವಾಸಕ್ಕೆ ಹೋಗಲಿ. ಆಗ ನಿನ್ನ ಮಗ ಭರತ ಯಾರ ಹಂಗೂ ಇಲ್ಲದೆ ರಾಜ್ಯವಾಳುತ್ತಾನೆ. 14 ವರ್ಷದ ನಂತರ ರಾಮ ತಿರುಗಿ ಬಂದರೆ ಯೋಚಿಸಿದರಾಯ್ತು. ಅಷ್ಟರಲ್ಲಿ ಭರತನ ರಾಜ್ಯಭಾರ ಇಲ್ಲಿ ಗಟ್ಟಿಯಾಗಿ ಬೇರೂರಿರುತ್ತದೆ. ಮುಂದೆ ಭರತ ಸಕಲ ಸೌಭಾಗ್ಯಗಳೊಂದಿಗೆ ಸಿಂಹಾಸನವನ್ನೇರಬೇಕು. ರಾಮ ವನವಾಸಕ್ಕೆ ತೆರಳಬೇಕು. ಹೌದು ಹೌದು, ಭರತ ಸಕಲ ಸೌಭಾಗ್ಯಗಳೊಂದಿಗೆ ಸಿಂಹಾಸನವನ್ನೇರಬೇಕು. ಅದೇ ರಾಮ, ಕೌಸಲ್ಯ ಪುತ್ರ ರಾಮ ವನವಾಸಕ್ಕೆ ತೆರಳಬೇಕು. ಇಲ್ಲದಿದ್ದಲ್ಲಿ ನಾನು ಕೌಸಲ್ಯ ದಬ್ಬಾಳಿಕೆಯಲ್ಲಿ ದಾಸಿಯಾಗುತ್ತೇನೆ. ನನ್ನ ಮಗ ಭರತ ಆ ರಾಮನ ಆಳ್ವಿಕೆಯಲ್ಲಿ ನಲುಗಬೇಕಾಗುತ್ತದೆ. ನಂತರ ನೀನು ಹೇಳಿದಂತೆ ನನ್ನ ಮತಿಗಷ್ಟು ಮಂಕು ಕವಿದಿತ್ತು. ಮುಂಬರುವ ಆಪತ್ತನ್ನು ಅಪ್ಪಿ ಸಂಭ್ರಮಿಸಲು ಹೊರಟಿದ್ದೆ. ನೀನು ಸಕಾಲದಲ್ಲಿ ನನ್ನನ್ನು ಎಚ್ಚರಿಸಿದೆ ಎಂದು ನನಗೆ ಭಾಸವಾಗುತ್ತದೆ. ತಡ ಮಾಡಬೇಡ ಮಗಳೇ, ಕೋಪಗ್ರಹವನ್ನು ಸೇರಿಕೋ, ನಿರಾಭರಣಳಾಗು. ಮುಂಬರುವ ದಿನದ ಸಂಭ್ರಮಕ್ಕೆ ನಿನ್ನ ವಿರೋಧವನ್ನು ವ್ಯಕ್ತಪಡಿಸು. ಶೀಘ್ರವಾಗಿ ಆಗಬೇಕಾಗಿದೆ ಈ ಕೆಲಸ, ಸುಗಮವಾಗಿ ಆಗಲಿ. ಧೀಮ್ ತೋಂ ತಾ, ಧೀಮ್ ತೋಂ ತಾ. ನಂಗೆ ಈ ಗತಿ ನೋಡಿ ಬಹಳ ಬೇಸರ ಆಗುತ್ತೆ. ಸಿರ್ಮಿ, ಹಾಲ್ನಂಗಿದ್ದ ಕೈ ಮನ್ಸಾಗ ಹುಳಿ ಹಿಂಡು ಬಿಟ್ಲು ಆ ಮಂತ್ರ. ಆಕಾಶದಂಗಿತ್ತು ಕೈ ಮನ್ಸು. ಅದ್ರಾಗ ಧೂಮ್ಕೇತು ತಂದ ಬಿಟ್ಲು. ರಾಮ ಅಂದ್ರೆ ಪ್ರಾಣ ಬಿಡ್ತಾ ಇದ್ರು. ದಶರಥನ ಮ್ಯಾಗಷ್ಟು ವಿರೋಧಿ ಇದ್ರು. ಆತನ ಮ್ಯಾಲ ಬರ ಸಿಡ್ಲು ಬಡ್ದಂಗಾತು. ಆಕಿ ತನ್ನ ವರಗಳನ್ನೇ ಮುಂದಿಟ್ಟು ತನ್ನ ಇಚ್ಛಾ ಪೂರ್ತಿ ಮಾಡಕೊಂತಾಳ. ಆಕಿ ರುದ್ರ ಕಾಳಿ ಆಕಾಳ. ರುದ್ರ ಕಾಳಿಯಾಗಿ ಕೋಪಗ್ರಹ ಸೇರ್ತಾಳ. ಚಲೋ ಆತ್. ಈಗಿನ ಕೋಪಗ್ರಹ ಇದ್ದಿದ್ರೆ ನನ್ ಗತಿ. ಏನ್ ನಿನ್ ಗತಿ? ಆಗ ನಿನ್ ಜುಟ್ಟು ನನ್ ಕೈಯಾಗಿತ್ತಿತ್ತು. ಬಿಡ, ಯಾರು ಹೇಳ್ಯಾರ ಈಗಿಲ್ಲ ಅಂತಂದ? ಹೋಗೋ ಅಲ್ವಾ, ಇಂಥ ಗಂಭೀರ ವಿಷಯದಾಗ ಏನ್ ನಿನ್ ತಮಾಷೆ ಅಂತೀನಿ? ಅಕ್ಕ ನೋಡ ಅಲ್ಲಿ ಕೈಗೆ ಹೆಂಗ್ ಮಲ್ಗ್ಯಾಳ ಕೋಪಗ್ರಹದಾಗ. ಎಂತ ಕೂಪಕ್ಕೆ ನಾನು ಬಿದ್ದು ಕುಳಿತಿದ್ದೆ. ಮೂಢ ಮೂಢ ಅಂತರೇ
ಸರಿಯಾದ ಸಮಯಕ್ಕೆ ಸರಿಯಾದ ಎಚ್ಚರಿಕೆಯನ್ನೇ ನನಗೆ ನೀಡಿದ್ದ. ರಾಮನಿಗೆ ಪಟ್ಟಾಭಿಷೇಕವಂತೆ, ಕೌಸಲ್ಯ ರಾಜಮಾತೆಯಂತೆ, ನಾನವಳ ದಾಸಿಯಂತೆ. ಎಂತಹ ಕೂಟನೀತಿಯ ದಶರಥನಂತೆ ನನ್ನ ಮಗ ಭರತ ಆ ರಾಮನ ಅಡಿಯಾಳು. ಇದು ಕುತಂತ್ರವಲ್ಲವೇ? ಗುಟ್ಟು ಮಾಡುತ್ತಿದ್ದಾನೆ ಅರಸ. ಗುಟ್ಟಾಗಿ ನಾಡಿ ನಿನ್ನ ಮಗನನ್ನು ಹೊರಗಟ್ಟಿ ನಗು ತಿಳಿಸದೆ ಪಟ್ಟಮಹಿಷಿಯ ಮಗಗೆ ಪಟ್ಟ ಕಟ್ಟುವ ಹುನ್ನಾರ. ಇದು ಮೋಸವಲ್ಲವೇ? ಬಿಡಲಾರೆ, ನಾನು ಬಿಡಲ. ಈಗಾಗಲೂ ನಾನು ಬಿಡಲ. ಮಹಾರಾಣಿ, ದಶರಥ ಮಹಾರಾಜರು ಇತ್ತಲೇ ಬರುತ್ತಿದ್ದಾರೆ. ಬರಲಿ ಬಿಡು. ಕೈಕೇಯಿ, ಇದೇನು ನಿನ್ನ ಈ ಅವಸ್ಥೆ? ನೀನೇಕೆ ಈ ಕೋಪಗೃಹವನ್ನು ಹೊಕ್ಕಿರುವೆ? ನಿನ್ನ ಕೋರಿಕೆ ಏನೆಂದು ನನ್ನಲ್ಲಿ ಹೇಳು, ಅರಕ್ಷಣದಲ್ಲಿ ನಾನು ಪೂರೈಸುತ್ತೇನೆ. ಬಿಡು. ಈ ಭಿನ್ನಾಣದ ಮಾತುಗಳಿಗೆ ನಾನು ಮರುಳಾಗುವುದಿಲ್ಲ. ಏಕೆ ಈ ಕೋಪ ತಾಪ? ನೀನು ನನ್ನ ಮುದ್ದಿನ ಮಡದಿ, ಮೋಹದ ರಾಣಿ, ನನ್ನೊಲುಮೆಯ ಚಿನ್ನಾರಿ, ನನ್ನ ಚೈತನ್ಯದ ಚಿಲುಮೆ. ಹೇಳು, ಯಾರು ನಿನ್ನನ್ನು ಅವಮಾನಿಸಿದರು? ಯಾರು ನಿನ್ನಲ್ಲಿ ಈ ಕ್ರೋಧಾಗ್ನಿಯಲ್ಲಿ ತಳ್ಳಿದರು? ಯಾರ ಮೃತ್ಯು ಕಾದಿದೆ ಎಂದು? ದಶರಥ ಮಹಾರಾಜ, ಸಾಕು ಮಾಡು ಈ ನಿನ್ನ ಜೇನ ಸುರಿಸುವ ಮಾತ. ಹಾಗಾದರೆ ಹೇಳು, ಏನಾಯಿತೆಂದು ಹೇಳು. ನಾನು ಅಖಂಡ ರಾಜ್ಯದ ಚಕ್ರಾಧಿಪತಿ. ದ್ರಾವಿಡ, ಸಿಂಧು, ಸೌರಾಷ್ಟ್ರ, ಅಂಗ, ವಂಗ, ಬಂಗ, ಮಗಧ, ಮತ್ಸ ಅಲ್ಲದೆ ಬೇರೆ ಎಲ್ಲೇ ಇರುವ ಅಮೂಲ್ಯವಾದ ವಸ್ತು ನಿನಗೆ ಬೇಕೆನಿಸಿದರು ಕ್ಷಣ ಮಾತ್ರದಲ್ಲಿ ತಂದು ನಿನಗೆ ಅರ್ಪಿಸುವೆ. ನನಗೆ ಎಷ್ಟೇ ಕಷ್ಟವೆನಿಸಿದರೂ ಸರಿ, ನಿನಗಾಗಿ, ನಿನ್ನ ಪ್ರೀತಿಗಾಗಿ ತಂದು ನಿನಗೇ ಅರ್ಪಿಸು. ಅಷ್ಟೆಲ್ಲ ಕಷ್ಟ ಬೇಡ ಮಹಾರಾಜ. ಅಂದು ನೀನು ನನಗಿತ್ತ ಆ 2 ವರಗಳ ಸ್ಮರಣೆ ನಿನಗಿದೆ ತಾನೆ? ಆ ಯುದ್ಧ ದೇವದಾನವರ ಯುದ್ಧ, ಶಂಬರಾಸುರನ ವಧೆ ನೆನಪಿಲ್ಲದೆ ಏನು ದೇವಿ? ಅಂದು ನೀನು ರಣರಂಗದಲ್ಲಿ ನಿನ್ನ ಸಾಹಸಕ್ಕೆ ಸುಪ್ರೀತನಾಗಿ ಏನಾದರೂ ವರವನ್ನು ಕೇಳು ದೇವಿ ಎಂದು. ಅದಕ್ಕೆ ನೀನು ಸಮಯ ಬಂದಾಗ ಕೇಳುವೆ ರಾಜ ಎಂದೇ ಅಲ್ಲವೇ? ಓಹೋ, ನೆನಪಿದೆ ನಿನಗೆ ನೀನಿದ್ದ ವರಗಳ ಬಗ್ಗೆ. ಅಯೋಧ್ಯೆ ಅರಸು ಇಲ್ಲದಾಗುವ ಸಮಯದಲ್ಲಿ ಅಯೋಧ್ಯೆಗೆ ನಿನ್ನನ್ನು ಉಳಿಸಿಕೊಟ್ಟವಳು ನಾನು. ನೀನು ನನಗಿತ್ತ ಆ 2 ವರಗಳನ್ನು ಇಂದು ಪಡೆಯಲು ಬಯಸುವೆ. ನಾನು ನಿನಗೆ 2 ವರವನ್ನು ಕೊಡು, ಅದನ್ನು ಕೊಡಲೇಬೇಕು. ಅದಕ್ಕಾಗಿ ನೀನೇಕೆ ಈ ಕೋಪಗೃಹವನ್ನು ಹೊಕ್ಕಿರುವೆ? ಹೋಗಲಿ, ಕೇಳು, ನಿನಗೇನು ಬೇಕು ಕೇಳು. ಆಕಾಶದಲ್ಲಿರುವ ಗಗನ ಕುಸುಮ ಬೇಕೆ? ಪಾತಾಳದಲ್ಲಿರುವ ವಜ್ರ ಮಾಣಿಕ್ಯ ಬೇಕೆ? ಮಹಾರಾಜ, ಯೋಚಿಸು. ಮಾತು ಕೊಡುವ ಮುನ್ನ 2 ಸಲ ಯೋಚಿಸು. ಕೊಟ್ಟ ನಂತರ ಆಗದು ಎಂದು ಮುಖ ತಿರುಗಿಸಬೇಡ. ಕೈಕೇಯಿ, ನಿನಗೆ ನನ್ನ ಮೇಲೆ ಸಂದೇಹವೇ? ನೀನು ಕೇಳಿದ್ದನ್ನು ನಾನು ಹೀಗೆ ಕೊಡದೆ ಹೋದೇನು?
ರಘುಕುಲದವರು ರಾಜಶ್ರೇಷ್ಠರು, ವಚನಬದ್ಧರು, ಪ್ರಾಣ ಹೋದರೂ ವಚನವನ್ನು ತಪ್ಪಲಾರರು. ಒಂದು ವೇಳೆ ನಿನಗೆ ನನ್ನ ಮೇಲೆ ಅಷ್ಟ ಅವಮಾನವಿದ್ದರೆ ನನ್ನ ಪುತ್ರ ರಾಮನ ಮೇಲೆ ಆಣೆ ಮಾಡಿ ಹೇಳುವೆ, ನೀನು ಕೇಳಿದ್ದನ್ನು ತಂದು ನಾನು ನಿನಗೇ ಅರ್ಪಿಸು. ಸರಿ ಹಾಗಾದ್ರೆ ಕೇಳು ದಶರಥ ಮಹಾರಾಜ. ನಾನು ಬೇಡುವ ಮೊದಲನೆಯವರು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡು. ಎರಡನೆಯವರ ರಾಮನಿಗೆ 14 ವರ್ಷ ವನವಾಸ ಮಾಡು. ಕೈಕೇಯಿ, ಇದೇನು ಕೇಳುತ್ತಿರುವೆ ನೀನು? ಇದೇನು ಕೇಳುತ್ತಿರುವೆ? ಮಹಾರಾಜ, ಅದೇಕೆ ಮೌನಿಯಾದೆ? ಎಲ್ಲಿ ಹೋಯಿತು ಆಕಾಶದ ಗಗನ ಕುಸುಮ, ಪಾತಾಳದ ವಜ್ರ ಮಾಣಿಕ್ಯ? ಅದೇಕೆ ರಘುವಂಶದ ವಚನಬದ್ಧ ರಾಜ ಮೌನಿಯಾದ? ಕೈಕೇಯಿ, ಇದೆಂತಹ ವರವನ್ನು ಕೇಳುತ್ತಿರುವೆ ನೀನು? ಎಂತಹ ವರವನ್ನು ಕೇಳುತ್ತಿರುವೆ? ಮಹಾರಾಜ, ನಾನು ಹುಟ್ಟಿದ್ದು ರಾಜಮನೆತನದಲ್ಲಿ, ನಾನು ಮದುವೆಯಾಗಿ ಅಡಿ ಇಟ್ಟಿದ್ದು ಅದು ಕೂಡ ರಾಜಮನೆತನವೇ. ಹಾಗಿರುವಾಗ ನಾನು ರಾಜ್ಯವನ್ನಲ್ಲದೆ ತಿನ್ನಲು ಹುರಿಗಾಳನ್ನು ಕೇಳುವೆ ಎಂದುಕೊಂಡೆಯಾ ನೀನು? ಕೈಕೇಯಿ ಆಡಿದ ಮಾತುಗಳೇವು? ಇಂತಹ ಪುಣ್ಯ ರೂಪದಿಂದ ಪಾಪ ಉದಿಸುವುದೇ? ಸೌಂದರ್ಯ ಕನಿಯಿಂದ ಇಂತಹ ವಿಕೃತ ವಿಚಾರವೇ? ಇಲ್ಲ, ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ಬಹುಶಃ ನನ್ನ ಮತಿ ಭ್ರಮಣೆಯಾಗಿರಬೇಕು, ನನ್ನ ಮತಿ ಭ್ರಮಣೆಯಾಗಿರಬೇಕು. ಕೈಕೇಯಿ, ನನ್ನೊಂದಿಗೆ ನೀನು ಕುಚೋದ್ಯ ಮಾಡುತ್ತಿರುವೆಯ? ಇಂತಹ ತಮಾಷೆ ನಿನಗೆ ತರವೇ? ಬೇಡ ಕೈಕೇಯಿ, ಬೇಡ. ತಮಾಷೆಗಾದರೂ ಇಂತಹ ನುಡಿಗಳನ್ನು ನುಡಿಯಬೇಡ ಕೈಕೇಯಿ, ನುಡಿಯಬೇಡ. ನೀನೀಗ ಬೇಡಿದ್ದು ವರವಲ್ಲ, ಅದು ನನ್ನ ಸಾವು. ಮಹಾರಾಜ, ನಾನೇಕೆ ಹಾಸ್ಯ ಮಾಡಲಿ? ಆ 2 ವರಗಳು ನನ್ನ ಮನಸ್ಸಿನ ತೀವ್ರವಾದ ಬಯಕೆಗಳು. ಅದನ್ನು ನಾನೇನು ಹಾಗೆ ಕೇಳುತ್ತಿಲ್ಲವಲ್ಲ. ಅಂದು ನೀನು ನನಗಿತ್ತ ಆ 2 ವರಗಳನ್ನು ಇಂದು ಕೇಳುತ್ತಿರುವೆ ಅಷ್ಟೇ. ಅದು ನನ್ನ ಹಕ್ಕಾಗಿದೆ, ಕೊಡುವುದು ನಿನ್ನ ಧರ್ಮವಾಗಿದೆ. ನೀನು ಕೊಟ್ಟ ವಚನವನ್ನು ನೆನಪಿಸಿಕೊ. ಅಂದು ನನ್ನ ಕೈ ಹಿಡಿಯುವಾಗ ನಿನ್ನ ಮಗನಿಗೇ ಪಟ್ಟ ಎಂದು ಹೇಳಿದೆ ಅಲ್ಲವೇ? ಎಲ್ಲಿ ಹೋಯಿತು ಆ ವಾಗ್ದಾನ? ಮಾತನಾಡದೆ ನನ್ನ ಅಭಿಷ್ಟೆಯನ್ನು ಪೂರೈಸು. ಮನುಕುಲದ ಇತಿಹಾಸದಲ್ಲಿ ಮಾತಿಗೆ ತಪ್ಪಿದವ ಎಂಬ ಹಣೆಪಟ್ಟಿ ನಿನ್ನದಾಗದಿರಲಿ. ಮತಿ ಭ್ರಮಣೆಯಾಗಿದೆಯೇ ನಿನಗೆ? ಹೇಗೆ ಮಾತನಾಡುತ್ತಿರುವೆ? ಏನಾಗಿದೆ ನಿನಗೆ? ಏನಾಗಿದೆ ನಿನಗೆ? ನಿನ್ನ ಹೆತ್ತ ಮಗ ಭರತನಿಗಿಂತಲೂ ರಾಮ ನಿನಗೆ ಪ್ರಿಯನಲ್ಲವೇ? ಅಯ್ಯೋ ರಾಮ, ರಾಮ, ನಿನ್ನ ಹೆತ್ತ ಮಗ ರಾಮನಿಗೆ ನಾಳೆ ಪಟ್ಟಾಭಿಷೇಕ. ತಿಳಿದಿದೆ, ನನಗೆ ತಿಳಿದಿದೆ. ಅದಕ್ಕೆ ಈ ವರವನ್ನು ಕೇಳುತ್ತದೆ. ನನ್ನ ಭರತನಿಗೆ ನಾಡು, ರಾಮನಿಗೆ ಕಾಡು, ಇದೇ ನನ್ನ ಅಭಿಲಾಷ. ಏಕೆ ಕೈಕೇಯಿ, ಏಕೆ ಈ ದ್ವೇಷ ರಾಮನ ಮೇಲೆ? ಅವನು ನಿನ್ನ ಮಗನಲ್ಲವೇ? ಬೇಡ ಕೈಕೇಯಿ, ಬೇಡ. ಈ 2 ವರವನ್ನು ಬಿಟ್ಟು ಬೇರೆ ಬೇರೆ ಏನಾದರೂ ಕೇಳಿಕೋ, ಸಂತೋಷದಿಂದ ನೀಡುವೆ. ಆದರೆ ಈ 2 ವರವನ್ನು ನೀಡಿ ನಾನು ಬದುಕುಳಿಯಲಾರೆ. ಮಹಾರಾಜ, ಈ ರೀತಿ ಭಾವನೆಗಳಿಂದ ನನ್ನನ್ನು ಕಟ್ಟಿ ಹಾಕುವ ವ್ಯರ್ಥ ಪ್ರಯತ್ನ ಮಾಡಬೇಡ. ಏನಾದರೂ ನನಗೆ ಅದರ ಗೊಡವೆ ಇಲ್ಲ. ನಾನು
ನನ್ನ ನಿರ್ಧಾರವನ್ನು ಬದಲಿಸಲ. ಭರತನಿಗೆ ರಾಜ್ಯಾಭಿಷೇಕವಾಗಲಿ, ರಾಮನಿಗೆ ವನವಾಸವಾಗಲಿ, ಬಂದ ಮೂಲಗಳೇ ಇನ್ನು ಮುಂದೆ ಅವನ ಆಹಾರವಾಗಲಿ. ಇದು ನನ್ನ ಕಟ್ಟ ಕಡೆಯ ಮಾತು. ನೀಚ ನೀನು, ನಿನಗೇಕೆ ಇಂತಹ ವಿಕೃತ ವಿಚಾರ ಬಂತು? ಏನು ಮಾಡಲಿ ನಾನು, ಏನು ಮಾಡಲಿ? ನಿನ್ನ ರೂಪದಕ್ಕೆ ನಿನ್ನ ಮನಸ್ಸು ಸುಂದರ ಎಂದು ಭ್ರಮಿಸಿದೆ. ಆದರೆ ತಿಳಿದುಕೋ, ನೀನು ಏನೇ ಕೇಳಿದರೂ ನಾನು ಕೊಡಲಾರೆ. ತಿಳಿದಿತ್ತು, ನನಗೆ ತಿಳಿದಿತ್ತು. ನೀನು ಹೀಗೆ ಹೇಳುವಿ ಎಂದು ನನಗೆ ತಿಳಿದಿತ್ತು. ಮಹಾರಾಜ, ತಿಳಿದು ರಘುವಂಶದ ಯಾವ ಅರಸನು ಇದುವರೆಗೆ ಕೊಟ್ಟ ಮಾತನ್ನು ತಪ್ಪಿದ್ದ. ಈಕ್ಷ್ವಾಕು ವಂಶದ ರಾಜಶ್ರೇಷ್ಠರು ವಚನಬದ್ಧರು ಎನ್ನುವ ಖ್ಯಾತಿ ಇಲ್ಲಿಯವರೆಗೆ ನಡೆದು ಬಂದಿದೆ. ಅದು ಎಂದೋ ನಿನ್ನಿಂದ ಭಂಗವಾಗುತ್ತದೆ. ಕೊಟ್ಟ ವರಗಳನ್ನು ನೀಡದ ರಾಜ ದಶರಥ ಎನ್ನುವ ಕಳಂಕದ ಕಿರೀಟವನ್ನು ಹೊರಲು ಸನ್ನದ್ಧನ. ಎಂತಹ ವ್ಯೂಹದೊಳಗೆ ನನ್ನನ್ನು ಸಿಲುಕಿಸಿ ಬಿಟ್ಟೆ ನೀನು. ಎಂತಹ ವ್ಯೂಹದೊಳಗೆ ಬಿದ್ದು ಸಿಲುಕಿಸಿದೆ. ಇಂತಹ ಕೆಟ್ಟ ಹುಳು ನೀನೆಂದು ತಿಳಿಯದೆ ನಿನ್ನನ್ನು ಮೋಹಿಸಿದೆ. ನಾನು ಮೋಹಿಸಿದೆ. ನನ್ನೆದುರು ನೀ ಇಲ್ಲ, ಬೇಡ, ಇಲ್ಲಿಂದ ತೊಲಗು. ಮಹಾರಾಜ, ನಿಲ್ಲಿಸು ನಿನ್ನ ನಿಂದನೆಯನ್ನು. ನನ್ನ ಮಗ ಭರತ ಕೋಸಲದ ಜನ ಮೆಚ್ಚುವಂತೆ ರಾಜ್ಯವಾಡ. ಅದರ ಬಗ್ಗೆ ಸಂದೇಹ ಬೇಡ ನಿನಗೆ. ಅದು ಅಲ್ಲದೆ ಗಿರಿ ವನಗಳೆಂದರೆ ಕೌಸಲ್ಯ ಪುತ್ರ ರಾಮನಿಗೆ ಅಗಾಧ ಪ್ರೀತಿ. 14 ವರ್ಷ ವನವಾಸವನ್ನು ಆನಂದಿಸಲಿ ಬಿಡಿ. ಮತ್ತೆ ಮತ್ತೆ ಹೇಳು, ನ್ಯಾಯ ನನ್ನ ಪಕ್ಷದಲ್ಲಿದೆ. ತಪ್ಪು ನಿನ್ನಿಂದ ಆಗಿದೆ, ತಪ್ಪು ನೀನು ಮಾಡುತ್ತಿರು. ನನ್ನ ಮತ್ತು ಈ ಅಯೋಧ್ಯೆಯ ಸಂತೋಷ ಸಂಭ್ರಮವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿದೆಯಲ್ಲೇ. ಕಿರಿ ಹೆಂಡತಿ ಚೆಲುವೆ ಎಂದು ಮರುಳಾಗಿ ಮುಪ್ಪು ದೊರೆ ಮಗನನ್ನು ಕಾಡಿಗಟ್ಟಿದ ಎಂದು ಲೋಕ ನಗದೆ ಇರುವುದೇ. ಬೇಡ ಕೈಕೇಯಿ, ಬೇಡ. ಈ 2 ವರವನ್ನು ಬಿಟ್ಟು ಬೇರೆ ಏನಾದರೂ ಕೇಳಿಕೋ. ಸಂತೋಷದಿಂದ ನೀನು. ಕೈಕೇಯಿ, ನಿನ್ನ ವರವನ್ನು ಕೇಳಬೇಡ ಕೈಕೇಯಿ. ನಿನ್ನಲ್ಲಿ ಕೈ ಮುಗಿದು ದೀನನಾಗಿ ಬೇಡಿಕೊಳ್ಳುತ್ತೇನೆ. ಇದು ಆಗದ ಮಾತು ಮಹಾರಾಜ. ಒಂದೋ ವರ ನೀಡಿ ಕೃತಾರ್ಥರ, ಇಲ್ಲ ವಚನ ಭ್ರಷ್ಟರಾಗಿ ರಘುಕುಲಕ್ಕೆ ಕಪ್ಪು ಚುಕ್ಕಿಯಾಗಿ. ಏಕೆ ಇಷ್ಟು ನಿಷ್ಠೂರಗಳಾದ ನೀನು? ಏಕೆ ಇಷ್ಟು ನಿಷ್ಠೂರಗಳಾದ? ಹಿಂದೆ ನೀನು ಹೀಗಿರಲಿಲ್ಲ ಕೈಕೇಯಿ, ಈಗೇನಾಗಿ ಹೋಗಿದೆ? ನಿನ್ನ ಆಸೆಯಂತೆ ನಿನ್ನ ಮಗ ಭರತನೇ ರಾಜನಾಗಲಿ. ನನ್ನ ಎಲ್ಲ ಸಾಮ್ರಾಜ್ಯವನ್ನು ನಿನಗೇ ಅರ್ಪಿಸುವೆ. ಆದರೆ ರಾಮನಿಗೆ 14 ವರ್ಷ ವನವಾಸ ಬೇಡ ಕೈಕೇಯಿ, ಬೇಡ. ರಾಮನನ್ನು ಕಾಡಿಗೆ ತಳ್ಳಬೇಡ. ನನ್ನ ರಾಮನನ್ನು ನನಗೆ ಕೊಡು. ಸಾಧ್ಯವಿಲ್ಲ. ಮತ್ತೆ ಒದದೇ ಮಾತನ್ನು ಆಡದಿರಿ ಮಹಾರಾಜ. ರಾಮನ ಮೇಲೆ ಆಣೆ ಮಾಡಿದ್ದೀರಿ, ನೆನಪಿರಲಿ. ರಾಮ
ಸಿಲ್ವಿ, ಹಾ ಚಲ್ವ, ಕತಿ ನೋಡ್ ನನ್ ಭಾಳ ದುಃಖ ಆದ್ ಸಿಲ್ವಿ. ನಂಗಂತೂ ಕರಳು ಕಿವುಚದಂಗಾಗಿದೆ. ದಶರಥನ್ ಪರಿಸ್ಥಿತಿ ಯಾವ್ದಕ್ಕೂ ಬೇಡವಾದಂಗಾತು. ಸಿಲ್ಮಿ, ಎಲ್ರೂ ಮನೆಯಾಗೂ ಗಂಡಂದ್ರ ಪಾಡು ಹಿಂಗ ಏನು? ಏನ್ ಪಾಡದು? ಉಣ್ತಿನ್ ಮಲ್ಗಾವ, ಹೊಟ್ಟಿ ನೋಡು ಹೆಂಗ್ ಬಂದೈತಿ. ಈ ಗಂಭೀರ ವಿಷಯದಾಗ ನಮ್ ಹೊಟ್ಟಿ ಮಾತಿ ಯಾಕ? ಬಿಡ ಕತಿ ಮುಂದುರ್ಸೋಣ. ಈಗ ರಾಮ ಏನ್ ಮಾಡ್ತಾನ? ಚಲ್ವಾ, ಅಕ್ಕೋ ನೋಡು, ರಾಮ ಬಂದ. ಮುದ ನೀಡಿದ ರಸಮಂಚವು ಮುಳ್ಳಾಯಿತು ನೋಡ, ಮಗುದೆ ಮಲ್ಲಿಗೆ ಮನವು ವಿಷವಾಯಿತು ಕಾಣ. ರಾಮ 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 ಮುಪ್ಪರಸನ ಪುತ್ರ ಶೋಕವು ಮುಗಿಲೇರಿತು ಭರದಿ, ಮುಳುಗಿದ ದುಃಖದ ಮಡಿಲಲಿ ಶೋಕದಿ ಮಹಾರಾಜ. ರಾಮ 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 ಜನಕ ಜನಕ ರಾಮ, ಜನಕ ಮಗು ರಾಮ, ಎದ್ದೆ ರಾಮ ಬಂದೆಯ ಮಗು, ಬಂದೆಯ ಕಂದ. ಜನಕ, ಕೂಡಲೇ ಬರಬೇಕೆಂಬ ಮಂತ್ರಿ ಸುಮಂತ್ರರ ಸಂದೇಶ ಕೇಳಿ ಓಡೋಡಿ ಬಂದೆ. ಏನಾಯ್ತು? ಅಯ್ಯೋ, ಹೀಗೇಕೆ ಮಲಗಿದ್ದೀರಿ? ಸರ್ವನಾಶವಾಗಿ ಹೋಗಿತು ಕಂದ, ಸರ್ವನಾಶವಾಗಿ ಹೋಯಿತು ಮಗು. ಜನಕ, ಏಕೆ ಈ ನರಳಾಟ? ಆರೋಗ್ಯವಾಗಿದ್ದೀರಲ್ಲವೇ? ಸ್ವಲ್ಪ ನೀರು ಕೊಡಲೇನು? ನೀರಿನಿಂದ ಶಮನವಾಗುವುದಿಲ್ಲ ಕಂದ, ಎಲ್ಲ ಮುಗಿದು ಹೋಯಿತು. ಜನಕ, ಏಕೆ ಈ ದುಃಖ? ಅಯ್ಯೋ, ಮಾತೆ, ಏನಾಯಿತು? ನೀವಾದರೂ ಹೇಳಿ. ರಾಮ, ಆ ದುಷ್ಟೆಯನ್ನು ಏನು ಕೇಳಬೇಡ ಮಗು. ದುಷ್ಟೆ ಅವಳು, ದುಷ್ಟೆ. ಇರಿ, ಕೂಡಲೇ ರಾಜವೈದ್ಯರನ್ನು ಕರೆತರುವೆನು. ಅಯ್ಯೋ ರಾಮ. ಇಲ್ಲ ರಾಮ, ಇದು ರಾಜವೈದ್ಯರಿಂದ ಗುಣಪಡಿಸುವ ಕಾಯಿಲೆ ಅಲ್ಲ. ಮಾತೆ, ಏನಿದು ನಿಮ್ಮ ಮಾತಿನ ಆಂತರ್ಯ? ನಿನ್ನ ತಂದೆಯ ಈ ಸ್ಥಿತಿಗೆ ನೀನೇ ಕಾರಣನಾಗಿದ್ದೆ. ಏನು? ನಾನೇ? ಅದೇನೆಂದು ಹೇಳಿದ್ದಾಳೆ. ಅರೆ ಘಳಿಗೆಯಲ್ಲಿ ಅವರ ದುಃಖವನ್ನು ನೀಗಿಸುವೆನು, ಅದರಲ್ಲಿ ಯಾವ ಸಂದೇಹವೂ ಬೇಡ. ಹೇಳು, ಹೇಳುವೆ ರಾಮ. ಈ ಹಿಂದೆ ನಿಮ್ಮ ತಂದೆ ನನಗೆರಡು ವರಗಳನ್ನು ನೀಡಿತು, ಅದನ್ನು ಸಮಯ ಬಂದಾಗ ಪಡೆಯುವೆ ಎಂದು ಹೇಳಿ. ಈಗ ಸಮಯ ಬಂದಿದೆ, ಆ ಎರಡು ವರಗಳನ್ನು ಕೇಳಿದೆ ಅಷ್ಟೇ. ಹೌದೇ ತಾಯಿ? ವರರೂಪವಾಗಿ ತಾವೇನು ಕೇಳಿದಿರಿ? ರಾಮ, ಹೇಳು, ಖಂಡಿತ ಹೇಳು. ನಾನು ಬೇಡಿದ ಆ ಎರಡು ವರಗಳನ್ನು ನೀಡಿದರೆ ಸೂರ್ಯವಂಶಕ್ಕೆ ತಿಲಕ ಪ್ರಾಯರಾದ ಈ ನಿನ್ನ ತಂದೆ ದಶರಥ ಮಹಾರಾಜರು ವಚನಭ್ರಷ್ಟರಾಗಲು ಹೊರಟಿದ್ದಾರೆ. ನಾನು ಕೇಳಿದ ವರಗಳನ್ನು ನೀಡಿದರೆ ನಿನಗೆ ವಂಚನೆ ಮಾಡಿದಂತೆ ಎಂದು ಭ್ರಮಿಸುತ್ತಿದ್ದಾರೆ. ಹಾಗಿರುವಾಗ ನೀನು ಕೂಡ ಅದೇ ಹಾಗೆಯನ್ನು ತುಳಿಯಲಾರೆ ಎಂದು ಅದು ಹೇಗೆ ನಾನು ನಂಬಲಿ? ನನ್ನ ಬೇಡಿಕೆಗಳು ನಿನಗೆ ಸಂಬಂಧಪಟ್ಟಿದ್ದಾವೆ. ಹೌದೇ ತಾಯಿ?
ಇದು ನನಗೆ ಸಂಬಂಧಪಟ್ಟಿದ್ದೆ. ಹಾಗಾದರೆ ಸಂಕೋಚ ಬೇಕೆ ಕೇಳಲು? ನೀವು ಕೇಳಿದ್ದನ್ನು ನಾನು ಸಂತೋಷದಿಂದ ನೆರವೇರಿಸುವೆನು. ರಾಮ, ಯೋಚಿಸು. ಮೊದಲು ಮಾತು, ನಂತರ ಅದೇನೆಂದು ಹೇಳು. ಮಾತೆ, ನಾನು ರಾಮ, ನಿಮ್ಮ ಪ್ರೀತಿಯ ರಾಮ. ನಿಮ್ಮ ಪ್ರೀತಿಯನ್ನು ಬಾಲ್ಯದಿಂದಲೂ ಮನದಣಿಯ ಉಂಡವನು ನಾನು. ಹಾಗಿರುವಾಗ ನೀವು ಕೇಳಿದ್ದನ್ನು ನೀಡದೇ ಇರಲು ಸಾಧ್ಯವೇ? ಮೊದಲು ಅದೇನೆಂದು ತಿಳಿಸಿ. ನೀವು ಕೇಳಿದ್ದನ್ನು ನೀಡಿ ತಂದೆಯ ತೊಡಕನ್ನು ದೂರವಾಗಿಸುವೆನು. ನಿಮ್ಮ ಅಭೀಷ್ಟೆಯನ್ನು ಈಡೇರಿಸುವೆನು. ಆ ಸೌಭಾಗ್ಯ ನನಗೆ ದೊರಕಿತಲ್ಲ ಎಂದು ಸಂತಸ ಪಡುವೆನು. ಇದು ಸತ್ಯ. ರಘುವಂಶದ ಮೇಲೆ ಆಣೆಯಾಗಿಯೂ ಇದು ಸತ್ಯ. ಸರಿ, ಹೇಳುತ್ತೇನೆ. ನಾನು ಕೇಳಿದ ಮೊದಲನೆಯ ವರ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗ ರಾಮ ಅಯೋಧ್ಯೆಯ ಮುಂದಿನ ಅರಸನಾಗಬೇಕು. ಮಾತೆ, ಇಷ್ಟೇನು? ಎಂತಹ ಒಳ್ಳೆಯ ವಿಚಾರ! ಭರತ ನನ್ನ ಪ್ರಿಯ ಸಹೋದರ. ಅವನು ಅಯೋಧ್ಯೆಯ ಅರಸನಾದರೆ ನನ್ನಷ್ಟು ಆನಂದಿಸುವವರು ಬೇರೆ ಇರಲಿಕ್ಕಿಲ್ಲ. ಭರತನೇ ಅರಸನಾಗಲಿ ತಾಯಿ. ರಾಮ, ಮೊದಲನೆಯ ವರವೇನೆಂದು ತಿಳಿದು, ಎರಡನೆಯ ವರವೇನೆಂದು ತಿಳಿಯುವ ಕೌತುಕ ನಿನಗಿಲ್ಲವೇ? ಅದನ್ನು ಕೇಳಿದ ಮೇಲೆ ಈಗಿರುವ ನಿನ್ನ ಆನಂದ ಹಾಗೆಯೇ ಉಳಿಯುವುದೇ? ಮಾತೆ, ಹೇಳಿ ಹೇಳಿ ಮಾತೆ, ಹೇಳಿ. ನಿಮಗೇಕೆ ಸಂಶಯ? ನೀವು ಏನಾದರೂ ಕೇಳಿ, ನಾನು ಕೊಡದೆ ಇರಲಾರೆ. ನಿಸ್ಸಂಕೋಚವಾಗಿ ಕೇಳಿ. ಸರಿ, ಹಾಗಾದ್ರೆ ನನ್ನ ಎರಡನೆಯವರ ರಾಮನಿ, ಅಂದರೆ ನಿನಗೆ 14 ವರುಷ ವನವಾಸ. ನೀನು ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ಬರಿಗಾಲಿನಲ್ಲಿ ವನವಾಸಕ್ಕೆ ಹೋಗಬೇಕು. ಇದು ನಿನಗೆ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ತಾಯಿ? ನಾನು ಈಗಲೇ ಪಟ್ಟೆ ಪೀತಾಂಬರವ ಕಳಚಿ ವಜ್ರದಾಭರಣಗಳನ್ನು ತೆಗೆದು ಸಕಲ ವೈಭೋಗಗಳನ್ನು ತ್ಯಜಿಸಲು ಸಿದ್ಧರಿದ್ದೇನೆ. ನೀವು ನಿಶ್ಚಿಂತರಾಗಿ. ರಾಮ, ಬೇಡ ಕಂದ, ಆ ದುಷ್ಟಯ ಮಾತನ್ನು ಕೇಳಬೇಡ. ಅವಳನ್ನು ನಂಬಬೇಡ ಮಗು, ಕೇಳಬೇಡ. ಜನಕ, ಶೋಕಿಸದೆ. ಮಾತೆ ಕೈಕೇಯಿ ಕೇಳಿದ್ದರಲ್ಲಿ ತಪ್ಪೇನಿದೆ? ಭರತ ಕೂಡ ನಿಮ್ಮ ಪುತ್ರನಲ್ಲವೇನು? ಅಯ್ಯೋ ರಾಮ, ಅಯೋಧ್ಯೆಯನ್ನು ನನ್ನ ಬದಲು ನಿಮ್ಮದೇ ಇನ್ನೋರ್ವ ಪುತ್ರ ಆಳುವನು. ಸಂತಸದಿಂದ ಮಾತೆಗೆ ವರವನ್ನು ನೀಡಿ. ಮೆಚ್ಚಿದೆ ನಿನ್ನ ದೃಢ ಚಿತ್ತವನ್ನು. ರಾಮ, ನೀನಿನ್ನು ಹೊರಡಬಹುದು. ಶೀಘ್ರವೇ ವನಗಮನಕ್ಕೆ ಸಿದ್ಧನ. ಆಗಲಿ ಮಾತೆ. ಕೊನೆಯದಾಗಿ ಹೆತ್ತ ತಾಯಿಗೆ ಕೈ ಹಿಡಿದ ಹೆಂಡತಿ ಸೀತೆಗೆ ಹೇಳಿ ಹೊರಡುವಷ್ಟು ಅವಕಾಶ ಕೊಡಿ. ನಿಮ್ಮ ಅಪ್ಪಣೆಯನ್ನು ಪಾಲಿಸಲು ನಾನು ಬದ್ಧನೂ ಸಿದ್ಧನೂ ಆಗಿರುವೆನು. ನನ್ನನ್ನು ಆಶೀರ್ವದಿಸಿ ಮಾತೆ. ನಿನ್ನ ವನವಾಸ ನಿರ್ವಿಘ್ನವಾಗಿ ನೀನಿನ್ನು ಹೊರಡು. ಅವಳ ಆಶೀರ್ವಾದವನ್ನು ಏಕೆ ಕೇಳುವೆ? ದುಷ್ಟೆಯವಳು, ಕೊಲೆ ಪಾತಕಿಯವಳು. ಜನಕ, ಸಮಾಧಾನದಿಂದಿರಿ. ಮಾತೆಯ ವಚನ ನೆರವೇರಿಸಿ ರಘುವಂಶದವರ ವಚನ ಬದ್ಧತೆಯನ್ನು ಮತ್ತೊಮ್ಮೆ ಸಾಕ್ಷೀಕರಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಂದೆ. ನನ್ನನ್ನು ಆಗಲಬೇಡ ಕಂದ, ನನ್ನನ್ನು ಬಿಟ್ಟು ಹೋಗಬೇಡ. ಜನಕ, ಸಮಾಧಾನದಿಂದಿರಿ. ನಾನಿನ್ನು ಬರುವೆನು. ರಾಮ, ನನ್ನನ್ನು ದೂರ ಮಾಡಬೇಡ ಕಂದ, ನನ್ನನ್ನು ಬಿಟ್ಟು ಹೋಗಬೇಡ ರಾಮ.
ಆ ಅಯೋಧ್ಯೆಯಾಯಿತು ಮಸಣದ ತೆರದಿ, ಮುಳುಗಿತು ನಗರಿಯು ದುಃಖದ ವರದಿ. ಕಣ್ಣೀರಿಟ್ಟರು ಅರಮನೆ ಜನರು, ಬೊಬ್ಬಿರಿದರು ನಾಗರಿಕರು. ಕೈಕೇಯಿ ವರಗಳು ಗೆದ್ದಿತು ನೋಡ, ರಾಮ ಲಕ್ಷ್ಮಣ ಸೀತೆ ಹಿಡಿದರು ಕಾಡಿನ ಜಾಡ. ಆ ಕೈಕೇಯಿ ವರಗಳು ಗೆದ್ದಿತು ನೋಡ, ರಾಮ ಲಕ್ಷ್ಮಣ ಸೀತೆ ಹಿಡಿದರು ಕಾಡಿನ ಜಾಡ. ಕಾಡಿನ ಜಾಡ ಪಯಣವು ಸಾಗಿತು ಬರಿಗಾಲಿನಲ್ಲಿ, ಕಲ್ಲು ಮುಳ್ಳುಗಳ ಕಾಡ. ದಶರಥ ತಪಿಸಿದ ರಾಮನ ನೆನಪಲಿ, ರಾಮ 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 ಅಂತ ಬಿಕ್ಕಿದ ನೋವಲಿ. ಅಯ್ಯೋ ಉಸಿರೇ ನಿಂತಿತು ಪುತ್ರವಿಯೋಗದಿ, ವಿಧಿಯಾಟವು ಹೊಂಚು ಹಾಕಿತು ಕ್ರೂರ ಮೊಗದಿ, ಕ್ರೂರ ಮೊಗದಿ, ಕ್ರೂರ ಮೊಗದಿ. ಆ ಸಿರ್ಮಿ, ಏನ್ಲ ಚಲ್ವಾ? ಸಿರ್ಮಿ, ಅದೇನ್ ಹೇಳ ಚಲ್ವಾ? ಎಲ್ಲ ಮುಗ್ದೋತ. ಹೂ ಚಲ್ವಾ, ಹಿಂಗಾಗತ್ತೆ ಅಂತ ನಾವೊಂಚೂರು ಅನ್ಕೊಂಡಿರ್ಲಿಲ್ಲ. ಸಿರ್ಮಿ, ನಿಂಗೊಂದು ನಾ ಮನದಾಳದ ಮಾತು ಹೇಳೇನು ಸಿರ್ಮಿ? ಅದೇನ್ ಹೇಳ? ಸಿರ್ಮಿ, ಕೈಕೆ ಇಷ್ಟು ಹಠಗಾರ್ತಿಯನ್ನ ಅನ್ಕೊಂಡಿರ್ಲಿಲ್ಲ. ಆಕಿ ನೋಡಿದ್ರ ನೀನೇ 1000 ಪಾಲು ಉತ್ತಮ. ಚಲುವಾ, ನೀನ್ ನನ್ ಪಡಿಯಾಕ ಬಾಳ ಪುಣ್ಯ ಮಾಡಿದಿ. ಹೇ, ಹೌದು ಹೌದು, ಕತಿ ಮುಂದುವರ್ಸೋಣೇನಾ? ಹಾ, ತನ್ ಮಗ ಭರತ ಅಯೋಧ್ಯಾಧೀಶನಾಗ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದ ಕೈಕೇಯಿಗೆ ದಶರಥನ ಸಾವು ಕೂಡ ಕಂಗಿಡಿಸ್ಲಿಲ್ಲ. ಮಗ ಭರತ ಯಾವಾಗ ಬರ್ತಾನ, ಅಯೋಧ್ಯ ಗದ್ಗಿ ಯಾವಾಗ ಇರ್ತಾನ ಅನ್ನೋ ಒಂದೇ ವಿಚಾರ ಆಕಿ ತಲ್ಯಾ ಕೋರಿತಿತ್ತು. ಅಜ್ಜನ ಮನೆ ಕೇಕೆಯದಲ್ಲಿದ್ದ ಭರತನನ್ನ ಕರೆದು ತರ್ತಾರ. ಥಟ್ ಅಂತ ಬಂದ ಕರೆ ಕೇಳಿ ಭರತ ಉದ್ವಿಗ್ನನಾಗ್ತಾನ. ದಾರಿಯಾಗ ಬರೋ ಗಂಟ ಬಹಳ ಕೆಟ್ಟ ಶಕುನ ಆಕೇತಿ. ಅಯೋಧ್ಯಾಗ
ತಿರ್ಗದ್ ಯಾವ ಕೆಟ್ಟು ಸುದ್ದಿ ಕಾದಾಯ್ತು ಅಂತ ಭಯ ಬೀಳ್ತಾನ. ಅಯೋಧ್ಯೆ ಆದಾಗ ಬಂದಾಗ ಅಯ್ಯೋ ಎದುರಾಯ್ತು ಎಂಥ ಸುದ್ದಿ. ತನ್ನಿ ಮರಣದ ಸುದ್ದಿ, ಅಣ್ಣ ರಾಮನ್ ವನವಾಸದ ಸುದ್ದಿ. ಅವನ ಮ್ಯಾಲ ಬರ ಸಿಟ್ಲು ಬಡ್ದಂಗಾತು. ಇದಕ್ಕೆಲ್ಲ ಕಾರಣ ತನ್ ತಾಯಿ ಕೈಕೇಯಿ ಅಂತ ಗೊತ್ತಾದಾಗ ಭರತ ವರವಾಯಿತು ಶಾಪ, ವರವಾಯಿತು ಶಾಪ, ಹೆಚ್ಚಿತು ಕೈಗೆ ತಾಪ. ಮಹಾರಾಣಿ, ಮಹಾರಾಣಿ, ನಮ್ಮ ಪುತ್ರ ಭರತ ಅವಸರದಿಂದ ಇತ್ತ ಬರುತ್ತಿದ್ದಾರೆ. ಹೌದೇ? ಬಹಳ ಉದ್ವಿಗ್ನರಾಗಿದ್ದಾರೆ ಮಹಾರಾಣಿ. ಹೌದೇ? ಬರಲಿ ಬಿಡು, ನಾನು ನೋಡಿಕೊಳ್ಳು. ಮಾತೆ ಮಾತೆ ಭರತ, ಕೀರ್ತಿವಂತನಾಗಿ ಬಾಳು ಮಗನೇ. ಮಾತೆ, ಇದೇನಿದು? ಅಯೋಧ್ಯೆಯು ಹೀಗಿದೆ. ನಗರದ ಮನೆಗಳಲ್ಲಿ ರಂಗವಲ್ಲಿಯ ಕುರುಹುವಿಲ್ಲ, ಉಲ್ಲಾಸದಿಂದ ಓಡಾಡುವ ಪ್ರಜೆಗಳ ಸುಳಿವಿಲ್ಲ, ದೇಗುಲದ ಗಂಟೆಯ ದನಿ ಇಲ್ಲ, ಸೂತಕದ ಛಾಯೆ ಎಲ್ಲೆಲ್ಲೂ ಕಾಣಿಸುತ್ತಿದೆಯಲ್ಲ. ಅಯೋಧ್ಯೆ ಮಸಣ ಪ್ರಾಯ. ಮಾತೆ, ಇದೇನು? ನೀನೇಕೆ ಶ್ವೇತ ವಸ್ತ್ರಧಾರಣೆಯಾಗಿರುವೆ? ಹಣೆಯಲ್ಲಿ ಕಪ್ಪು ದಾಸು ಏಕೆ? ಈ ಶಯ್ಯೆಯಲ್ಲಿ ಪವಡಿಸುತ್ತಿದ್ದ ಜನಕನಲ್ಲಿ ಮಾತೆ. ಭರತ, ಸಮಾಧಾನಿಸು. ಈಗ ನಾನು ಹೇಳುವ ಮಾತನ್ನು ಗಟ್ಟಿ ಮನಸ್ಸಿನಿಂದ ಕೇಳು. ಈ ಭೂಮಿಯ ಮೇಲೆ ಜನ್ಮಿಸಿದ ಎಲ್ಲರೂ ಒಂದಲ್ಲ ಒಂದು ದಿನ ಮರಣಿಸಲೇಬೇಕು. ಅಂತೆಯೇ ನಿನ್ನ ತಂದೆ ದಶರಥ ಮಹಾರಾಜ ಇನ್ನಿಲ್ಲ. ಇಹಲೋಕ ತ್ಯಜಿಸಿದರು. ಇದೇನು ಹೇಳುತ್ತಿರುವ ಮಾತೆ? ಜನಕ ಭರತ, ಜನಕ ಸಾವನ್ನಪ್ಪಿದನೆ. ಎಂತಹ ದಾರುಣ ಸುದ್ದಿ ಇದು! ಅದೇಕೆ ಇದ್ದಕ್ಕಿದ್ದಂತೆ ಹೀಗಾಯಿತು? ಅದಕ್ಕೆ ಅಯೋಧ್ಯೆಯಲ್ಲಿ ಸ್ಮಶಾನ ಮೌನ ಹರಡಿದೆ. ಈ ದುಃಖವನ್ನು ಅಣ್ಣ ರಾಮ, ತಮ್ಮ ಲಕ್ಷ್ಮಣ, ಮಾತೆ ಕೌಸಲ್ಯ ಸುಮಿತ್ರೆಯರು ಹೇಗೆ ಭರಿಸುತ್ತಿದ್ದಾರೆ? ಮಾತೆ, ಅಣ್ಣ ರಾಮನಲ್ಲಿ ನಾನೀಗಲೇ ಅವನನ್ನು ಕಾಣಬೇಕು. ಭರತ, ನಿಲ್ಲು. ನನ್ನ ಮಾತನ್ನು ಸೈರಣಿಯಿಂದ ಕೇಳು ಮಗನೇ. ರಾಮ ದೇಶಭ್ರಷ್ಟನಾಗಿ ವನವಾಸಕ್ಕೆ ತೆರಳಿದ. ಅವನೊಂದಿಗೆ ಲಕ್ಷ್ಮಣ ಸೀತೆಯರು ತೆರಳಿದ್ದಾರೆ. ಏನಂದ್ರೆ ರಾಮ ದೇಶಭ್ರಷ್ಟನಾಗಿ ವನವಾಸಕ್ಕೆ ತೆರಳಿದ್ದಾನೆ? ರಾಜದ್ರೋಹಿಯಾದವನಿಗೆ, ವಿನಾಕಾರಣ ಕೊಲೆಗೈದವನಿಗೆ, ಪರಧನ ಅಪಹರಿಸಿದವನಿಗೆ, ಪರಸ್ತ್ರೀಯರನ್ನು ಮೋಹಿಸಿದವನಿಗೆ ದೇಶಭ್ರಷ್ಟನಾಗುವ ಶಿಕ್ಷೆ ವಿಧಿಸಲಾಗುತ್ತದೆ. ಆದರೆ ನನ್ನಣ್ಣ ರಾಮ ಯಾವ ತಪ್ಪನ್ನು ಸರ್ವಥಾ ಮಾಡಲಾರ. ಅದು ಹೇಗೆ ದೇಶಭ್ರಷ್ಟನಾಗುತ್ತಾನೆ? ಮಾತೆ, ಏನಾಯ್ತೆಂದು ಬೇಗ ಹೇಳು. ಹೇಳುತ್ತೇನೆ ಕೇಳು ಭರತ.
ಈ ಹಿಂದೆ ನಿಮ್ಮ ತಂದೆ ನನಗೆರಡು ವರಗಳನ್ನು ನೀಡಿದ್ದರು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನಿಗೆ 14 ವರ್ಷ ವನವಾಸವಾಗಬೇಕು ಎಂಬುದಾಗಿ ನಾನು ಆ 2 ವರಗಳನ್ನು ಕೇಳಿದೆ. ಅದನ್ನು ಅವರು ನೀಡಲೇಬೇಕಾಗಿತ್ತು ಪುತ್ರ. ನಾನು ನಿನ್ನ ಒಳಿತನ್ನು ಬಯಸಿದೆ. ಆದರೆ ವಿಧಿಲಿಖಿತ ಬೇರೆಯದೇ ಆಗಿತ್ತು. ರಾಮನ ವಿರಹದಿಂದ ಘಾಸಿಗೊಂಡ ನಿಮ್ಮ ತಂದೆ ಮರಣವನ್ನಪ್ಪಿದರು. ಹೌದು, ಆದರೆ ಮಗು, ನೀನು ಇದೆಲ್ಲವನ್ನು ಬದಿಗೊತ್ತಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವ ಮಾತೆ, ನೊಂದು ಮಾತ್ರ ಆಡಬೇಡ. ಎಷ್ಟು ಕರ್ಣ ಕಠೋರವಾಗಿ ನಿನ್ನ ಈ ಕುಸಿದ ಮಾತುಗಳು. ಇಂತಹ ವರಗಳನ್ನು ಕೇಳಲು ನಿನಗೆ ಇನ್ನಿತ್ತು ನಾಚಿಕೆ ಆಗಲಿಲ್ಲವೇ? ಕೊಟ್ಟ ಮನೆಗೆ ಮೆಟ್ಟಿದ ಮನೆಗೆ ಶಾಪವಾಗಿ ಬಿಟ್ಟೆ ಅಲ್ಲ. ರಾಮನಿಲ್ಲದ ರಾಜ್ಯ ನನಗೆ ಬೇಡ. ರಾಮ ಎಲ್ಲಿದ್ದರೂ ಅವನನ್ನು ಕರೆತಂದು ಗದ್ದಿಗೆ ಏರಿಸುವೆ. ಭರತ, ಕೇಳು ನನ್ನ ಮಾತನ್ನು. ಅಯೋಧ್ಯೆಯ ಸಿಂಹಾಸನ ನಿನಗಾಗಿ ಕಾದಿದೆ. ನೀನು ಪಟ್ಟವನ್ನೇರಲು ಸಿದ್ಧನಾಗು ಮಗನೇ, ಸಿದ್ಧನಾಗು. ಅದನ್ನು ನಿನ್ನ ತಂದೆಯವರ ಬಳಿ ಕೇಳಿ ನಿನಗಾಗಿ ಕೊಟ್ಟಿರುವೆ. ಹೌದು ಹೌದು ಕಂದ. ಮಾತೆ, ನೊಂದು ಮಾತನಾಡಬೇಡ. ನೀನು ನನ್ನ ಮಾತೆಯೇ ಅಲ್ಲ. ನನ್ನ ಮೇಲೆ ಯಾವುದೋ ಜನ್ಮದ ಸೇಡು ತೀರಿಸಲು ಬಂದ ಹೆಮ್ಮಾರಿ ಪಿಶಾಚಿ. ನನಗೆ ಹೇಗೆ ಬಂತು ಇಂತಹ ಕುಚಿತ ಬುದ್ಧಿ? ನನ್ನ ರಾಮನನ್ನು ವನವಾಸಕ್ಕೆ ಅಟ್ಟಿ ನನ್ನನ್ನು ಪಟ್ಟಕ್ಕೇರಿಸುವ ಕೆಲಸನ್ನು ಕಲಿತಿರುವೆ. ಒಮ್ಮೆಯಾದರೂ ಇದನ್ನು ಒಪ್ಪಲಾರ ಎಂಬ ವಿಚಾರ ನಿನಗೆ ಬರಲಿಲ್ಲ. ಮಾತೆ, ತಂದೆಯವರ ಮರಣಕ್ಕೆ ಹಾಗೂ ಪುರಜನರ ದುಃಖಕ್ಕೆ ನೀನೇ ಕಾರಣನಾದರೂ ಕಿಂಚಿತ್ತು ಪಶ್ಚಾತ್ತಾಪವಿಲ್ಲವಲ್ಲ. ನೀನು ಓರ್ವ ಸತಿಯೇ. ಭರತ, ನಾನು ನಿನ್ನ ತಂದೆಯವರ ಬಳಿ ಹೋರಾಡಿ ವರರೂಪವಾಗಿ ಇದನ್ನು ನಿನಗಾಗಿ ಪಡೆದಿದ್ದೇನೆ. ನಿನ್ನ ರಾಜ್ಯಭಾರಕ್ಕೆ ತೊಡಕಾಗದಿರಲಿ ಎಂದು ರಾಮನನ್ನು ವನವಾಸಕ್ಕೆ ಕಳಿಸಿದ್ದೇನೆ. ನೀನು ನಿಷ್ಕಂಟಕನಾಗಿ ರಾಜ್ಯವನ್ನು ಮಗನೇ ಎಂತಹ ಮಾತನಾಡುತ್ತಿರುವೆ ನೀನು? ಮಾತೆ, ಕೇಳು ನನ್ನ ಮಾತನ್ನು ಕೇಳು. ಮಾತೆ, ನಾನು ಇಷ್ಟೆಲ್ಲ ಮಾಡುತ್ತಿರುವುದು ನಿನಗಾಗಿ ಅಲ್ಲವೇ? ತಾಯಿಯಾದವಳು ಮಗನ ಅಭಿವೃದ್ಧಿಯನ್ನು ಬಯಸುವುದು ತಪ್ಪೇ. ನಿನ್ನ ತಂದೆ ಆ ವರಗಳನ್ನು ನೀಡಬೇಕಾಗಿತ್ತು, ನೀಡಿದರು. ಅದರಲ್ಲಿ ತಪ್ಪೇನಿದೆ ಹೇಳು ಮಗನೇ? ಮಾತೆ, ಒಂದು ಮಾತನಾಡಬೇಡ. ಇಂದಿಗೆ ನೀನು ನನ್ನ ತಾಯಿಯೂ ಅಲ್ಲ, ನಾನು ನಿನ್ನ ಮಗನೂ ಅಲ್ಲ. ಮುಗಿಯಿತು ನಮ್ಮಿಬ್ಬರ ಸಂಬಂಧ. ನನಗೆ ಅಯೋಧ್ಯೆಯ ಸಿಂಹಾಸನ ಎಂದಿಗೂ ಬೇಡ. ನಾನೀಗಲೇ ಅಣ್ಣ ರಾಮನಿನ ಮನೆಗೆ ಹೋಗುದು. ಅವನನ್ನು ಒಲಿಸಿ ಪುನಃ ಕರೆತರು. ಭರತ, ಒಮ್ಮೆ ನನ್ನ ಮಾತನ್ನು ಆಲಿಸು ಕಂದ, ಆಲಿಸು. ಇದು ನಿನಗೆ ಬಂದ ಭಾಗ್ಯ. ಸಿಂಹಾಸನವನ್ನೇರು ಕೆಲವೇ ದಿನಗಳಲ್ಲಿ ಎಲ್ಲವೂ ಮುನ್ನಿನಂತಾಗುತ್ತದೆ. ನಾನು ಅಧರ್ಮವಾದದ್ದನ್ನು ಮಾಡಿಲ್ಲ ಮಗನೇ. ನಾನು ಯಾವ ಪಾಪವನ್ನೂ ಮಾಡಿಲ್ಲ. ನೀನು ಪಟ್ಟವನ್ನೇರಲು ಸಿದ್ಧನಾಗು. ನೀನು ರಾಜಗದ್ದಿಗೆಯನ್ನೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಾಣಬಯಸುತ್ತೇನೆ. ನನ್ನ ಆಸೆಯನ್ನು ಪೂರೈಸು ಕಂದ. ಅಯ್ಯೋ, ಮತ್ತೆ ಅದೇ ಮಾತು, ಅದೇ ಸ್ವಾರ್ಥ. ನಾನು ನಿನ್ನ ಮಾತನ್ನು ಸಹಿಸಲಾರೆ. ನೀನು ಹೀಗೆ ಇರಲಿ, ನೀನೇಕೆ ಹೀಗಾದ? ನನ್ನ ರಾಮನನ್ನು ಅದೆಷ್ಟು ಮಮತೆಯಿಂದ ನೋಡಿಕೊಳ್ಳುತ್ತಿದ್ದೆ. ಹೃದಯದಲ್ಲಿ ಜನಿಸಿದವನೆಂಬಷ್ಟು ತಾಯಿಯ ಪ್ರೀತಿಯನ್ನು ದಾರಿ ಹೀಗೇನಾಯ್ತು? ಏಕೆ ಅಣ್ಣನವರ ತಾಯಿ ಷಡ್ಯಂತ್ರ? ತಿಳಿಯಿತು ಇದೆಲ್ಲ ಆ ಮಂತ್ರೆಯ ಕೆಲಸ. ಅವಳು ನಿನ್ನ ಮನದಲ್ಲಿ ವಿಷ ಬೀಜವನ್ನು ಬಿಟ್ಟಿದ್ದಾಳೆ. ಆದರೆ ನಿನಗೆ ಮತ್ತೆ ಇಲ್ಲವೇ? ಭರತ, ಕೇಳಿ, ಸಾಕು ಮಾಡು. ಮಂತಗೆ ನಿನ್ನನ್ನು ಎತ್ತಿ ಆಡಿಸಿದವಳು ನಿನ್ನಮ್ಮನಿದ್ದಂತೆ ಅವಳು. ನನ್ನಮ್ಮ, ಆ ಅಮ್ಮ, ಈ ಅಮ್ಮ ಇಬ್ಬರನ್ನು ನಾನು ತ್ಯಜಿಸಿ ಬಿಡುವೆ. ಆ ರಾಕ್ಷಸಿಯ ಮಡಿಲಲ್ಲಿ ಆಟವಾಡಿ ಬೆಳೆದನಲ್ಲ ಎಂದು ನನಗೆ
ಅತೀವ ಸಂಕಟವಾಗುತ್ತಿದೆ. ವಿಷ ಸರ್ಪ ಅವಳು ತನ್ನ ವಿಷದಿಂದ ಇಡೀ ಸಾಮ್ರಾಜ್ಯವನ್ನೇ ವಿಷಪೂರಿತವಾಗಿಸಿದ್ದಾಳೆ. ಮತ್ತೆ ನೀನು ಆ ವಿಷವನ್ನು ಹೀರಿ ವಿಷಕನ್ಯೆಯನ್ನು ನೋಡು, ನಿನ್ನ ಕಾರ್ಕೋಟಕ ವಿಷ ಆ ಜನಕನನ್ನು ಮೃತ್ಯುವಿನ ತೆಕ್ಕಿಗೆ ದುಡಿತಲ್ಲ. ಒಮ್ಮೆಯಾದರೂ ನಿನ್ನ ಮಗ ಬರದಿದ್ದಕ್ಕೆ ಒಪ್ಪಲಾರೆಂಬ ವಿಚಾರ ನಿನಗೆ ಬರಲಿಲ್ಲ. ಅಯ್ಯೋ, ಆಗಿರುವ ನರ್ತವನ್ನು ನಾನು ಹೇಗೆ ಸರಿಪಡಿಸಲು? ಭರತ, ಕಂದ, ಕೇಳು ನನ್ನ ಮಾತನ್ನು. ಮಗು, ನನ್ನ ಮಾತನ್ನು ಮನಸ್ಸಿಟ್ಟು ಕೇಳು. ಅಯೋಧ್ಯೆಯ ಸಿಂಹಾಸನವನ್ನೇರಲು ಹಲವು ಜನ್ಮಗಳ ಪುಣ್ಯ ಬೇಕು. ನೀನು ಆ ಪುಣ್ಯವನ್ನು ಗಳಿಸಿ ಜನ್ಮಿಸಿರುವೆ. ಎದ್ದೇಳು ಕಂದ, ಪಟ್ಟವನ್ನೇರಲು ಸಿದ್ಧನ. ನಾನು ಆ ದೃಶ್ಯದ ವೈಭೋಗವನ್ನು ಕಣ್ಣ ತುಂಬಿಸಿಕೊಳ್ಳಲು ಕಾತುರಳಾಗಿದ್ದೇನೆ ಮಗನೇ. ಮಾತೆ, ಒಂದು ಮಾತನಾಡಬೇಡ. ಇಷ್ಟು ಕರ್ಣಕೃತವಾಗಿದೆ ನಿನ್ನ ಈ ಕುಚಿತ ಮಾತುಗಳು. ಇಂತಹ ತಾಯಿ ನೀನು, ಇಂತಹ ತಾಯಿ ಇರುವುದಕ್ಕಿಂತ ಸತ್ತರ ಮೇಲೆ ನನ್ನ ಕೊಂದರೆ ನನಗಾವ ಪಾಪವು ಮಾಡು. ಭರತ, ಏನು ಮಾಡುತ್ತಿರುವೆ ಎಂಬ ಪರಿಜ್ಞಾನ ನಿನಗಿದೆಯೇ? ಕೈಕೇಯಿ ನಿನ್ನ ತಾಯಿ, ಮಾತೃ ಹತ್ಯೆ ಘೋರವಾದ ಪಾಪಕೃತ್ಯ. ನಿನ್ನನ್ನು ನೀನು ಸಂಭಾಳಿಸಿಕೋ. ಭರತ, ಇದೆಲ್ಲವೂ ವಿಧಿಯಾಟ. ಶ್ರೇಷ್ಠರೇ, ನನ್ನನ್ನು ಬಿಡಿ. ಇಂತಹ ತಾಯಿ ಇದ್ದರೆಷ್ಟು ಬಿಟ್ಟರೆಷ್ಟು. ಭರತ, ಸಮಾಧಾನವಿರಲಿ. ಬೇರೆಯವರು ತಪ್ಪು ಮಾಡಿದರೆಂದು ನೀನು ತಪ್ಪು ಮಾಡಲು ಹೊರಟಿರುವೆಯಲ್ಲ. ನಿನ್ನನ್ನು ನೀನು ಸಂಭಾಳಿಸಿಕೊ. ನಿನ್ನ ಮೇಲೆ ನಿನಗೆ ನಿಯಂತ್ರಣವಿರಲಿ. ಈಗ ಕೋಪಿಸಲು ತಕ್ಕುದಾದ ಸಮಯವೂ ಅಲ್ಲ. ಭರತ, ನಿನ್ನ ಮುಂದೆ ನಿಮ್ಮ ತಂದೆಯವರ ಅಪಕರ್ಮ ಮಾಡುವ ಕಾರ್ಯವಿದೆ. ಅದನ್ನು ಮೊದಲು ನಿರ್ವಹಿಸು, ನಂತರ ಯೋಚಿಸೋಣ. ಈಗ ಸುಮ್ಮನೆ ನನ್ನೊಂದಿಗೆ ಬಾ. ಏನಾಗಿ ಹೋಯಿತು? ಭರತನ ಕೊಟ್ಟು ವಚನಗಳು ನನ್ನನ್ನು ಇರಿಯುತ್ತಿವೆಯಲ್ಲ. ನಾನು ತಪ್ಪು ಮಾಡಿದ್ದೇನೆ, ತಪ್ಪಾಗಿ ಹೋಯಿದ್ದೆ ನನ್ನಿಂದ. ಅದೆಷ್ಟು ನಿಷ್ಠೂರವಾಗಿ ಮಾತನಾಡಿದ ನನ್ನ ಭರತ್. ಅವನ ದೃಷ್ಟಿಯಲ್ಲಿ ನಾನು ಅದೆಷ್ಟು ಕೆಳಗಿಳಿದು ಬಿಟ್ಟೆನಲ್ಲ. ಭರತ, ನಾನು ನೀನು ರಾಜನಾಗುವುದನ್ನು ಕಾಣ ಬಯಸಿದೆ. ಅಷ್ಟೇ ಪುತ್ರ. ಭರತ ನನ್ನನ್ನು ತೊರೆದು ಬಿಡುವನೆ? ಏನಾಗಿ ಹೋಯಿತು ನನಗೆ? ನಾನೀಗ ಹೀಗಾದೆ? ಮಂತರ ನನ್ನ ಮಗನಿಗಿಂತ ಅತಿಯಾಗಿ ಪ್ರೀತಿಸುತ್ತಿದ್ದ ರಾಮನ ಬಗ್ಗೆ ವಿಷ ಸುರಿದಳೆ ಮಂತರೆ ನನ್ನ ಮನದಲ್ಲಿ. ನನ್ನನ್ನು ಅಗಾಧವಾಗಿ ಪ್ರೀತಿಸುತ್ತಿದ್ದ ದಶರಥನ ಸಾವಿಗೆ ನಾನೇ ಕಾರಣವಾಗಿದೆ. ಹೌದು ಮಂತರ, ಅದೇನು ಮಾಡಿಬಿಟ್ಟೆ ನೀನು. ನಾನೇಕೆ ನಿನ್ನ ಮಾತಿಗೆ ತಲೆನೋಗಿದೆ? ನಿನ್ನ ಕುಟಿಲತೆಯನ್ನು ನನ್ನದಾಗಿಸಿಕೊಂಡೆ. ಮಂತರ, ಅರಮನೆಯನ್ನು, ಅಯೋಧ್ಯೆಯನ್ನು ಅಸಳ ಪ್ರಾಯವಾಗಿಸಿಬಿಟ್ಟೆಯಲ್ಲ.
ನನ್ನನ್ನು ಖಳನಾಯಕಿಯ ಪಟ್ಟಕ್ಕೆ ಏರಿಸಿ ಬಿಟ್ಟೆಯಲ್ಲ. ಅಯ್ಯೋ ಕೈಕೇಯಿ, ಕೈಕೇಯಿ, ಮತ್ತೆ ಬಂದೆಯಾ ನೀನು? ಹೋಗು ಹೋಗು, ನನ್ನೆದುರು ನಿಲ್ಲಬೇಡ, ಮತ್ತಾವ ಮಾತನ್ನು ಆಡಬೇಡ. ಈಗ ನೀನು ಆಡಿದ ಮಾತುಗಳೇ ನನ್ನ ಜನ್ಮ ಜನ್ಮಾಂತರ ಕಾಯಿತು. ಹೋಗು, ಹೊರಟು ಹೋಗು, ನಿಲ್ಲಬೇಡ. ಕೈಕೇಯಿ, ನಾನು ನಿನ್ನಮ್ಮ ಮಂತರೆ. ಬಾಲ್ಯದಿಂದ ನಿನ್ನನ್ನು ಆಡಿಸಿ ನಿನ್ನ ನೆರಳಾಗಿ ಬಂದವಳು ನಾನಲ್ಲವೇನೆ? ಎಲ್ಲವನ್ನೂ ಮರೆತು ಬಿಟ್ಟೆಯೇನೆ. ನೀನು ಬರೆದರೆ ನನ್ನ ಪ್ರಪಂಚ ಕೈಕೇಯಿ, ನೀವಿಬ್ಬರೇ ನನ್ನ ಪ್ರಪಂಚ. ನಾನು ಮಾಡಿದುದು ನಿನ್ನ ಒಳಿತಿಗಾಗಿ, ನಿನ್ನ ಒಳಿತಿಗಾಗಿ. ಮಂತರ, ತಾವ ಮಾತನ್ನು ಆಡಬೇಡ, ಇನ್ನೊಂದು ಮಾತನ್ನು ಆಡಬೇಡ. ಹೋಗು ಹೋಗು, ಹೊರಟು ಹೋಗು. ನಮ್ಮೆ ನಿನ್ನ ಮುಖವನ್ನು ನಿನಗೆ ತೋರಿಸಬೇಡ, ತೋರಿಸಬೇಡ. ಕೈಕೇಯಿ, ಕೈಕೇಯಿ. ಮಂತರ, ಮಂತರ, ಎಂಥ ಘೋರ ಅನರ್ಥವನ್ನು ನನ್ನಿಂದ ಮಾಡಿಸಿಬಿಟ್ಟೆ. ಈಗ ಅನರ್ಥವನ್ನು ನಾನು ಹೇಗೆ ಸರಿಪಡಿಸಲಿ? ಅಯ್ಯೋ, ನಾನು ಕೇಳಿದ ಆ 7 ವರಗಳೇ ನನಗೆ ಶಾಪವಾಯಿತು. ವರವಾಯಿತು ಶಾಪ, ಹೆಚ್ಚಿತು ಕೈಗೆ ತಾಪ, ಮಗನ ತೂತ್ಕಾರ ತಂದಿತು ಪರಿತಾಪ. ಧೃತಿಗೆಟ್ಟಳು ಮಾತೆ, ಉರುಳಾಯಿತು ಸಂತಾಪ, ಮಂಥರೆ ಉಪದೇಶ ತಂದಿತು ಗೋಳಾಟ. ದೇರೇನಾ ನೋಡ್ದಿಯೇನ? ಮಗ ಭರತ ನಿನ್ನ ತಾಯಿನೇ ಅಲ್ಲ ಅಂತ ಅಂದಾನ. ಹೀಗೆ ಏನ್ ಮಾಡ್ತಾಳೆ ಈಗ? ಮಾಡಿ ತಪ್ಪಿಗ ಸಾಪಿ ಹಚ್ಚಕೊಂಡಾಳ. ಆ ಮಗ ಭರತನ್ ಜೋಡಿ ರಾಮನ್ ಭೇಟಿಯಾಗಕ್ಕ ಚಿತ್ರಕೂಟ ಕೊಟ್ಟಾಳ. ರಾಮ ರಾಮ, ನನಗೆ ತಪ್ಪಾಗ್ಲಿ, ಹೊಳ್ಳು ಬಾ. ಅಯೋಧ್ಯ ಗತಿಗೆ ನಿಂದ ಅಂತ ಬಗೆ ಬಗೆಯಾಗಿ ಹೇಳ್ತಾಳ. ಭರತನು ನೀ ವಾಪಸ್ ಬಾ ಅಂತ ಪಟ್ ಹಿಡಿತಾನ. ಆದ್ರ ರಾಮ ಯಾವತ್ತೂ ಮಳೆಯಾಗಿಲ್ಲ. ತನ್ನ ತಂಗಿ ಕೊಟ್ಟು ಮಾತು ಪೂರೈಸೇ ಬರಾವ ಅಂತ ಈಗ ಅಣ್ಣನ್ ಮಾತಿಗ ಭರತ ಈಗ ಹೇಳ್ತಾನ. ರಾಮನ್ ಪಾದುಕೇನ ತಲಿಮ್ಯಾಗ ಇಟ್ಟುಕೊಂಡು ಅಯೋಧ್ಯ ಹೊಳ್ಳು ಬರ್ತಾನೆ. ತನ್ನ ಅಣ್ಣ ರಾಮ್ ಹಂಗ ಬಟ್ಟೆ ಉಟ್ಟು ಈ ಗ್ರಾಮದಾಗ ಸನ್ಯಾಸಿ ಬದುಕಿ ರಾಜ್ಯಭಾರ ಮಾಡ್ತಾನ. ಕೈಕೇಯಿಗೆ ತನ್ನ ಮರನೇ ಶಾಪ ಆತು ಅಂತ ಪಶ್ಚಾತ್ತಾಪ. ಅಕ್ಕ ನೋಡಲಿ ಆಕಿ ಪರಿಸ್ಥಿತಿ. ಮಹಾರಾಣಿ, ಸಮಯ ಬಹಳವಾಯಿತು, ಕತ್ತಲೆ ಆವರಿಸುತ್ತಿದೆ. ತಾವಿನ್ನು ನಡೆಯಿರಿ ಅರಮನೆಯತ್ತ. ಸಾರಿಕಾ, ನೀನಿನ್ನು ಹೊರಟು
ನಾನು ಕೊಂಚ ವೇಳೆ ಬಿಟ್ಟು ಬರುವೆ. ಮಹಾರಾಣಿ, ತಮ್ಮೊಬ್ಬರನ್ನೇ ಬಿಟ್ಟು ನಾನು ಹೇಗೆ ಹೋಗಲಿ? ನಾನು ಇಲ್ಲಿಯೇ ನಿಮ್ಮೊಂದಿಗೆ ಇರುವೆ. ಹೇಳಿದೆನಲ್ಲವೇ, ನೀನು ಹೊರಡು, ಹೋಗು. ಏನು ಮಾಡಲಿ, ಏನು ಮಾಡಲಿ? ಈ ಪಶ್ಚಾತ್ತಾಪದ ದಂಡರಿಯು ನನ್ನನ್ನು ಸುಡುತ್ತಲಿದೆಯಲ್ಲ, ಈ ಚಿಂತೆ ನನ್ನನ್ನು ಕಾಡುತ್ತಿದೆಯಲ್ಲ. ನಾನು ದಶರಥ ಮಹಾರಾಜನ ಮುತ್ತಿನ ಮಡದಿಯಾಗಿದ್ದೆ. ಹಿರಿಯಕ್ಕ ಕೌಸಲ್ಯ, ನಡುವಕ್ಕ ಸುಮಿತ್ರೆ, ಇವರೆಲ್ಲರಿಗಿಂತ ನನ್ನಲ್ಲೇ ಪ್ರಾಣವಿರಿಸಿದ್ದ ಅರಸ ನನ್ನ ಚಿಕ್ಕ ಕೋರಿಕೆಯನ್ನು ಕಣ್ಣಿಗೊತ್ತಿಕೊಂಡು ಪೂರೈಸುತ್ತಿದ್ದ. ಅಂತಹ ಪ್ರೀತಿಯನ್ನು ಧಿಕ್ಕರಿಸುವಷ್ಟು ಮತಿಭ್ರಷ್ಟೆ ನಾನು ಅದಿನಲ್ಲ. ಅಂದು ದಶರಥ ಮಹಾರಾಜ, ಬೇಡ ಕೈಕೇಯಿ, ಬೇಡ ಬೇಡ, ಆ 2 ವರಗಳನ್ನು ಬಿಟ್ಟು ಕೇಳು ಏನನ್ನಾದರೂ ಎಂದು ಬೇಡ. ಏನನ್ನಾಗಿ ಕೇಳಿ ಗೋಗೆರೆದ, ಕೈ ಮುಗಿದ, ಕಾಲಿಗೆ ಪುತ್ರ ಶೋಕದಿಂದ ತಪ್ಪಿಸಿ ದೊರೆಗುರಳಿ ಪ್ರಾಣ ಬಿಟ್ಟ. ದಶರಥ ಮಹಾರಾಜ, ದಶರಥ ಮಹಾರಾಜ, ಆಗಲು ನಿನಗೆ ದುಃಖದಿಂದ ಮೊರೆಯಲಿಲ್ಲ. ಎಷ್ಟು ಕ್ರೂರಿಯಾಗಿದ್ದೆ, ಎಷ್ಟು ನಿಷ್ಠೂರಳಾಗಿದ್ದೆ ಆ ಕ್ಷಣದಲ್ಲಿ. ರಾಮ ರಾಮ ನನ್ನ ಪ್ರೀತಿಯ ತೊರೆಯಾಗಿದ್ದ, ನನ್ನ ಕಣ್ಮಣಿಯಾಗಿದ್ದ. ಅವನ ಕೆಡುಕನ್ನು ನಾನು ಅದು ಹೇಗೆ ಬಯಸಿದೆ? ಗುರು ಮಾತನಾಡಲಿ, ಪಿತೃವಾಕ್ಯ ಪರಿಪಾಲನೆಗೆಂದು ವನವಾಸಕ್ಕೆ ಹೊರಟೇ ಬಿಟ್ಟನಲ್ಲ ರಾಮ. ಅವನೊಂದಿಗೆ ಲಕ್ಷ್ಮಣ, ಸೀತೆಯರು. ಪಾಪ, ಏನೋ ತಪ್ಪು ಮಾಡದ ಅವರುಗಳು ಕಾಡಿನ ಕಾಠಿಣ್ಯತೆಗೆ ನಲುಗುವಂತಾಯಿತು. ಜಗಡೋರ ನನ್ನ ಮನಸ್ಸು, ನಾನು ಅದೆಷ್ಟು ಕ್ರೂರಿಯಾಗಿದ್ದೆ. ಅರಿವಾಯಿತು ನನಗೆ ನನ್ನ ತಪ್ಪಿನ ಬಗ್ಗೆ. ನಾನು ಭರತನೊಂದಿಗೆ ಕಾಡಿಗೆ ಹೋದೆ, ರಾಮನನ್ನು ಕಂಡೆ. ರಾಮ, ಒಂದು ಕಂದ, ಬಾ ಬಾ, ಅಯೋಧ್ಯೆಗೆ ಮರಳಿ ಬಾ. ಅಂದು ನಾನು ಕೇಳಿದ 2 ವರಗಳು ನನ್ನ ಮಾತಾಗಿರಲಿಲ್ಲ, ಅದು ಮಂತರೆಯ ಮಾತಾಗಿತ್ತು ಕಂದ. ಬಾ ಬಾ, ಅಯೋಧ್ಯೆಯ ಸಿಂಹಾಸನ ನಿನ್ನಿಂದಲೇ ಕಳೆಯೇರುತ್ತದೆ ಎಂದು ಹಚ್ಚಿದೆ, ಬೇಡಿದೆ. ರಾಮ ಸಕಲ ಗುಣ ಸಂಪನ್ನ, ಮರ್ಯಾದಾ ಪುರುಷೋತ್ತಮ, ಒಪ್ಪಲಿಲ್ಲ. ತಂದೆಯ
ವಚನವನ್ನು ಪಾಲಿಸಿಯೇ ಅಯೋಧ್ಯೆಗೆ ಮರಳುವುದೆಂದ. ಇನ್ನು ಭರತ, ನನ್ನ ಮಗ ಭರತ ತಾನು ನಾರು ಮಡಿಯನ್ನುಟ್ಟು ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ನಂದಿ ಗ್ರಾಮದಲ್ಲಿ ಸನ್ಯಾಸಿಯಂತೆ ಬದುಕುತ್ತಿದ್ದಾನೆ. ಈ ಸೌಭಾಗ್ಯಕ್ಕಾಗಿ ನಾನು ಆ 2 ವರಗಳನ್ನು ಕೇಳಿದ್ದೇನೆ. ಯಾರನ್ನು ಸುಖವಾಗಿಡಿಸಲಿಲ್ಲ. ಕೊನೆಗೆ ನನ್ನನ್ನು ಕೂಡ. ಅಯ್ಯೋ, ಅಂತಲೇ ಜೀವಿಸಲು ಆಗದೆ ಮರಣಿಸಲು ಆಗದೆ ಜೀವಶ್ಚವದಂತೆ ಬದುಕುತ್ತಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಪರಿಹಾರವಿದೆಯೇ? ಪರಿಹಾರವಿದೆಯೇ? ಇಲ್ಲ 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 ಎಂದೆಣಿಸುತ್ತಿದೆ ನನಗೆ. ಏನು ಮಾಡಲಿ? ಈ ಪಶ್ಚಾತ್ತಾಪ ನನ್ನನ್ನು ಸುಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ನಾನು ಸಾಯಬೇಕು, ನಾನು ಬದುಕಿರಬಾರದು. ಹೌದು, ನಾನು ಸಾಯಬೇಕು, ನಾನು ಬದುಕಿರಬಾರದು. ಈ ಸರಯೂ ನದಿಯಲ್ಲಿ ಮುಳುಗಿ ನನ್ನ ಶೋಕಕ್ಕೊಂದು ಇತಿಶ್ರೀ ಹಾಡುತ್ತೇನೆ. ನನ್ನ ಈ ಕೆಟ್ಟ ಕಾರ್ಯಕ್ಕೆ ಉತ್ತರ ನಾರಾಯಣಿ ಕೈಕೆತ್ತಿ. ಯಾರು? ಮಂತ್ರಿ ಸುಮಂತ್ರರೇ. ಅಯ್ಯೋ, ಸಾಯಲು ಹೊರಟ ಈ ಕೈಕೇಯಿಯನ್ನು ನೀವೇಕೆ ತಡೆದಿರಿ? ಯಾಕೆ ತಡೆದಿರಿ? ಏನು ಮಾಡುತ್ತಿರುವಿರಿ ಮಹಾರಾಜ? ಆತ್ಮಹತ್ಯೆ ಮಹಾಪಾಪ. ಪ್ರಾಣವನ್ನು ಕಳೆದುಕೊಳ್ಳುವುದು ಸಮಸ್ಯೆಗೆ ಪರಿಹಾರವಲ್ಲ, ಇತ್ತು ಎದುರಿಸಿ. ಸುಮಂತ್ರರೇ, ನಾನು ಹೇಗೆ ಎದುರಿಸಲಿ? ಹೇಗೆ ಬದುಕಲಿ? ಪ್ರಜ್ಞೆ ನನ್ನನ್ನು ಪ್ರತಿ ಕ್ಷಣವೂ ಕೊಲ್ಲುತ್ತಿದೆ, ಕಾಣುತ್ತಿದೆ. ನಿತ್ಯದ ಸಾವಿಗಿಂತ ಒಂದು ಸಲ ಸಾಯುವುದೇ ಮೇಲು. ಅಯ್ಯೋ, ಈ ಪಶ್ಚಾತ್ತಾಪದ ಕೆಂಡವ ಸೆರಗಿನಲ್ಲಿಟ್ಟುಕೊಂಡು ನಾನು ಬದುಕಲಾರೆ ಸುಮಂತ್ರರೇ, ನಾನು ಬದುಕಲಾರೆ. ಇದೆಲ್ಲವೂ ದೈವ ಚಿತ್ತವೆನಿಸುವುದು ಮಹಾರಾಜ. ರಾಜಕುಮಾರ ರಾಮನಲ್ಲಿ ಜೀವವನ್ನಿಟ್ಟ ನೀವು ಈ ರೀತಿ ವರ್ತಿಸಿದ್ದೀರೆಂದರೆ ಇದು ವಿಧಿಯಾಟವೇ ಸರಿ. ಯಾವುದೋ ಒಂದು ಕೆಟ್ಟ ಗಳಿಗೆ ಎಂದು ಬಗೆಯಿರಿ. ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ. ನಿನ್ನಿಂದ ತಪ್ಪಾಗಿದೆ ನಿಜ, ಅದಕ್ಕೆ ಸಾಕಷ್ಟು ಪಶ್ಚಾತ್ತಾಪವನ್ನು ಪಟ್ಟಿರಿ. ಈ ರೀತಿ ಹೊರಗಿ ಪ್ರಾಣವನ್ನು ಕಳೆದುಕೊಳ್ಳುವುದು ಶ್ರೇಯಸ್ಕರವಲ್ಲ. ಎಂತಹ ತಪ್ಪು ನನ್ನದು, ಕ್ಷಮಿಸಲಾರದ ತಪ್ಪು ನನ್ನದು. ಸುಮಂತ್ರರೇ, ನನ್ನ ಪಶ್ಚಾತ್ತಾಪದಿಂದ ನನ್ನ ಪತಿ ದಶರಥ ಮಹಾರಾಜ ಮರಣಿದಿರು ದೊರಕುವನೆ. ನನ್ನ ರಾಮನ ಪ್ರೀತಿ ನನಗೆ ಮರಳಿ ಸಿಗುವುದೇ? ಅಯೋಧ್ಯೆ ಮೊದಲಿನಂತೆ ವಿಜೃಂಭಿಸಬಲ್ಲದೆ? ಇಲ್ಲ. ಅಂದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ಹೇಳಿ ಸುಮಂತ್ರರೇ, ಏನು ಪ್ರಯೋಜನ? ನಾನು ಎಷ್ಟು ರೀತಿಯಲ್ಲಿ ನೊಂದರು ಬೆಂದರು. ನಾನು ಮಾಡಿದ ಘೋರ ಅಪರಾಧಕ್ಕೆ, ಪಾಪ ಕೃತ್ಯಕ್ಕೆ
ನನಗೆ ಕ್ಷಮೆ ಇಲ್ಲ ಭಕ್ತರೇ, ಕ್ಷಮೆಯೇ ಇಲ್ಲ, ಕ್ಷಮೆ ಇಲ್ಲ. ಮಹಾರಾಣಿ, ಆಗುವುದೆಲ್ಲ ಒಳ್ಳೆಯದಿತ್ತು. ಕತ್ತಲೆಯ ನಂತರ ಬೆಳಕು ಬರುವುದು, ಅಮಾವಾಸ್ಯೆಯ ನಂತರ ಹುಣ್ಣಿಮೆ ಬರುವುದು, ಕೆಟ್ಟ ದಿನಗಳೆಲ್ಲ ಕಳೆದು ಒಳ್ಳೆಯ ದಿನಗಳು ಒಂದೇ ಬರುವುದು. ಸ್ವಲ್ಪ ಸೈರಣೆಯಿಂದಿರಿ. ಈ ರೀತಿ ನಮ್ಮನ್ನು ನಾವು ಕೊಂದುಕೊಳ್ಳುವುದು ಇನ್ನೊಂದು ಪಾಪ ಮಾಡಿದಂತಾಗುತ್ತದೆ ಮಹಾರಾಣಿ. ಇಲ್ಲ ಇಲ್ಲ, ಇನ್ನೊಂದು ಪಾಪ ನನ್ನಿಂದ ಆಗಬಾರದು, ಆಗಬಾರದು. ಆದರೆ ಮಂತ್ರಿಗಳೇ, ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಾನು ಉರಿದು ಹೋಗುತ್ತಿದ್ದೇನೆ. ನನ್ನ ಪ್ರಾಣಹರಣಕ್ಕೂ ನನಗೆ ಅವಕಾಶವಿಲ್ಲ ಎಂಬುದಾಗಿ ನೀವು ಹೇಳುತ್ತೀರಿ. ನಾನು ಹೇಳಿಕೆ ಬದುಕಲಿ, ಏನು ಮಾಡಲಿ ಹೇಳಿ ಸುಮುದ್ರನೇ, ಏನು ಮಾಡಲಿ? ಶೋಕಿಸದಿರಿ ಮಹಾರಾಣಿ, ನಡೆಯಿರಿ, ನಡೆಯಿರಿ ಅರಮನೆಯ. ಮಹಾರಾಣಿ, ತಾವು ಇಲ್ಲಿ? ನಿಮ್ಮನ್ನು ಅರಮನೆಯಲ್ಲೆಲ್ಲ ಹುಡುಕಿದೆವು ನಾವು. ಸಾಕು ಮಹಾರಾಣಿ, ತಾವು ಸಂಕಟಪಟ್ಟಿದ್ದು ಸಾಕು. ನಿಮ್ಮನ್ನು ನೀವು ಸಂತೈಸಿಕೊಳ್ಳಿ, ನಡೆಯಿರಿ ಅರಮನೆ. ಸಖಿವೆ, ಮಂತ್ರಿ ಸುಮಂತ್ರರು ಎಲ್ಲಿ ಹೋದರು? ಈಗಷ್ಟೇ ನನ್ನೊಂದಿಗೆ ಮಾತನಾಡುತ್ತಿದ್ದರಲ್ಲ. ಮಂತ್ರಿ ಸುಮಂತ್ರರು ಅರಮನೆಯಲ್ಲಿರುವರು. ಹಾ, ಅವರೇಕೆ ಇಲ್ಲಿಗೆ ಬಂದಾರು? ನೀವು ಏನೇನೋ ಭ್ರಮಿಸುತ್ತಿರುವಿರಿ. ಅವರು ತಮ್ಮ ರಾಜಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಿಮ್ಮ ಸಂಕಟವನ್ನು ನಾವು ನೋಡಲಾರೆವು, ನಡೆಯಿರಿ ಅರಮನೆ. ಅಂದರೆ ಮಂತ್ರಿ ಸುಮಂತ್ರರು ಇಲ್ಲಿಗೆ ಬಂದಿರಲಿಲ್ಲವೇ? ಇದು ನನ್ನ ಮನಸ್ಸಿನ ಭ್ರಮೆಯೇ? ನಡೆಯಿರಿ ಮಹಾರಾಣಿ, ಹೋಗೋಣ. ಶೋಕತಪ್ತ ಮನವು ಶೋಕತಪ್ತ ಮನವು ಸುಡುವ ಅಗ್ಗಿಷ್ಟಕ್ಕೆ ತೆರನಾಯಿತು. ನೊಂದ ಬೆಂದ ಕರುಳು ನೊಂದ ಬೆಂದ ಕರುಳು ಕೊತ ಕೊತ ಕುದಿವ ನೀರಾಯ್ತು. ಹಿಂಗ ಕೈ 14 ವರ್ಷ ಕಣ್ಣೀರ್ನ ಕೈ ತೊಳಿತಾಳ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಉರ್ದು ಎಂದು ಹೋಗ್ತಾಳ. ರಾಮ ಯಾವಾಗ ಹೊಳ್ ಬರ್ತಾನ ಅಂತ ಚಾತಕ ಪಕ್ಷಿ ಹಾಗ ಕಾಯ್ತಾಳ. ಆದ್ರೆ ಕೊನೀಗ ಅವಳು ಕಾಯ್ತಾ ಇದ್ದ ದಿನ ಬಂದ ಬಿಡ್ತು. ಇಡೀ ಅಯೋಧ್ಯ ರಾಮನಾಗಮನಕ್ಕ ಸಜ್ಜಾಗೈತಿ. ರಾಮ ಬಂದ ನಂದಿ ಗ್ರಾಮದಾಗ ತನ್ನವರನ್ನೆಲ್ಲ ಭೇಟಿಯಾದ. ಮೊದಲಿಗ ತಾಯಿ ಕೈಕೈಗ ಒಂದು ಸ್ಥಾನ. ಆಮ್ಯಾಗ ಅಯೋಧ್ಯ ಜನರು ರಾಮನನ್ನ ಸಂಭ್ರಮದಿಂದ ಸ್ವಾಗತಿಸ್ತಾರ. ರಾಮ ತನ್ನ ನೊಂದ ತಾಯಿ ಕೈಕೈನ ಸಂತೈಸಕ್ ಮುಂದಾಗ್ತಾರ. ಆಹಾ ಆಹಾ, ಎಂಥ ಮರ್ಯಾದ ಪುರುಷೋತ್ತಮವ. ಮರ್ಯಾದಾ ಪುರುಷೋತ್ತಮ. ಬಿಡ್ಬಿಡೋ ಸಿರ್ಮಿ ಅಕ್ಕ, ನೋಡ ಅಲ್ಲಿ ಹಬ್ಬದ ವಾತಾವರಣ.
ಮಹಾರಾಣೆ, ನಮ್ಮ ಮಹಾರಾಜ ರಾಮರು ತಮ್ಮ ಬೇಟೆಗಾಗಿ ಇತ್ತಲೇ ಬರುತ್ತಿದ್ದಾರೆ. ಏನಂದೆ? ರಾಮ ರಾಮ ಬರುತ್ತಿದ್ದಾನೆ. ಸಾರಿಕ, ನಾನು ನನ್ನ ಮುಖವನ್ನು ಹೇಗೆ ತೋರಿಸಲಿ ಅವನಿಗೆ? ಸಾಕು ಮಾಡಿ ನಿಮ್ಮ ಸಂಕಟವನ್ನು. ಅದು ಬಂದೇ ಬಿಟ್ಟರು. ಮಾತೆ ಮಾತೆ ಮಾತೆ, ಹೇಗಿರುವಿರಿ? ರಾಮ, ಎಂತಹ ಸದ್ಗುಣಿ ನೀನು. ಈ ದುಷ್ಟ ಮಾತೆಯನ್ನು ಕಾಣಲು ಇನಿತು ತವಕದಿಂದ ಬಂದೆಯ ಕಂದ. ಮಾತೆ, ಏಕೆ ಹೀಗೆ ಮಾತನಾಡುತ್ತಿರುವಿರಿ? ಎಂದಿದ್ದರೂ ನೀವೇ ನನ್ನ ಪ್ರೀತಿಯ ತಾಯಿ. ಅಂತೆ ನಿಮ್ಮ ಭೇಟಿಗಾಗಿ ಓಡೋಡಿ ಬಂದೆ. ರಾಮ, ಅಪರಂಚಿ ನನ್ನ ಮುತ್ತು ರಾಮ ಬಂದಿಲ್ಲ. ಶತ್ರುಗಳಲ್ಲಿ ಮಿತ್ರತ್ವ ಬಯಸುವವನು ನೀನು. ಅಂತಲೇ ನಿನ್ನ ಸರ್ವನಾಶ ಮಾಡಲು ಹೊರಟ ಈ ತಾಯಿಯ ಮೇಲೆ ಕರುಣೆ ತೋರಿ ಪ್ರೀತಿಯ ಹೊನಲನ್ನೇ ಹರಿಸುತ್ತೀನಿ. ನಿನ್ನ ನಡತೆಯಿಂದ ಉನ್ನತಕ್ಕೇರಿಬಿಟ್ಟೆ. ನಾನು ನನ್ನ ಕುನೀತಿಯಿಂದ ಪಾತಾಳಕ್ಕೆ ಇಳಿದು ಬಿಟ್ಟೆ ಕಂದ, ಪಾತಾಳಕ್ಕೆ ಇಳಿದು ಬಿಟ್ಟೆ. ಮಾತೆ, ಇದರಲ್ಲಿ ನಿಮ್ಮ ತಪ್ಪು ಸರ್ವತಾ ಇಲ್ಲ. ಲೋಕೋದ್ಧಾರಕ್ಕಾಗಿ ಭಗವಂತ ಹೂಡಿದ ಆಟವಿದು. ಲೋಕ ಕಲ್ಯಾಣಕ್ಕಾಗಿ ರಾಕ್ಷಸರ ಸಂಹಾರವಾಗಬೇಕಿತ್ತು. ನಿಮ್ಮಿಂದ ನಾನು ವನವಾಸಕ್ಕೆ ತೆರಳಬೇಕಾಯಿತು. ಹಾಗಾಗಿ ರಾಕ್ಷಸರ ಸಂಹಾರ ಕಾರ್ಯಕ್ಕೆ ನೀವು ಕಾರಣರಾದಿರಿ. ಆದ್ದರಿಂದ ವನದಲ್ಲಿ ಋಷಿಮುನಿಗಳು ನಿಶ್ಚಿಂತರಾಗಿ ಧರ್ಮ ಕಾರ್ಯ ಮಾಡುವಂತವರಾಗಿದ್ದಾರೆ. ಎಂತಹ ಪುಣ್ಯ ಕಾರ್ಯ ನಿಮ್ಮಿಂದ ಆಗಿದೆ ನೋಡಿ. ರಾಮ, ಏನು ಹೇಳಬೇಡ, ಕೇಳಲಾರೆ ನಾನು. ಅಯೋಧ್ಯೆಯನ್ನು ಆಳಬೇಕಾದವನು ನೀನಾಗಿತ್ತು. ನನ್ನ ದುರ್ಲತನದಿಂದ ನೀನು ಕಾಡು ಮೇಡು ಅನ್ನುವಂತಾಯಿತು. ರಾಮ, ಬಾಗಿಲಿ ಕುಳಿತುಕೋ. ಏಕೆ ಮಾತೆ? ರಾಮ, ನಿನ್ನ ಪಾದವನ್ನೊಮ್ಮೆ ನನಗೆ ತೋರಿಸು. ನೋಡು ನೋಡು, ಅದೆಷ್ಟು ಒರಟುತನದಿಂದ ಜಡ್ಡು ಗಟ್ಟಿ ಬಿಟ್ಟಿದೆ. ಮಾತೆ, ಏನು ಮಾಡುತ್ತಿರುವಿ? ಎದ್ದೆ. ಅದೆಷ್ಟು ಮುಳ್ಳುಗಳು ಈ ನಿನ್ನ ಪಾದವನ್ನು ನೋಯಿಸಿದವೋ, ರಕ್ತದಿಂದ ತೋಯಿಸಿದವೋ. ಅದೆಷ್ಟು ಕಲ್ಲು ಮೊನೆಗಳು ಚುಚ್ಚಿದವು. ಪಾಪಿ ಪಾಪಿ ನಾನು. ಸಾಕು ಸಾಕು ತಾಯೇ, ಸಾಕು. ಈ ಸ್ವಯಂನಿಂದನೇ ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ನೀವು ಈ ದುಃಖದಿಂದ ಹೊರ ಬರಲೇಬೇಕು. ಅದಕ್ಕಾಗಿ ನಾನೇನು ಮಾಡಬೇಕು ಹೇಳಿ? ಆ ಆಜ್ಞೆಯನ್ನು ಪಾಲಿಸಿ ನಿಮ್ಮ ಈ ದುಃಖವನ್ನು ದೂರ ಮಾಡುವೆನು. ಹೌದೇ? ನನ್ನದೊಂದು ಕೋರಿಕೆ ಇದೆ ಕಂದ, ಅದನ್ನು ನೀನು ನೆರವೇರಿಸುವೆಯಾ? ನಿಸ್ಸಂದೇಹವಾಗಿ ತಾಯಿ, ಅದೇನೆಂದು ಹೇಳಿ. ರಾಮ, ನನ್ನ ಮುದ್ದು ರಾಮ, ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸಿದೆ. ನೀನೇಕೆ ನನ್ನುದರದಲ್ಲಿ ಜನಿಸಲಿಲ್ಲ ಎಂದು ವಿಲಪಿಸಿದೆ. ಆದರೆ ಕ್ಷಣ ಮಾತ್ರದ ವಿಷ ಬೋಧನೆಗೆ ಒಳಗಾಗಿ ನಿನಗೆ ದ್ರೋಹ ಬಗೆದೆ. ನೀನು ನನ್ನ ಮಗನಾಗಬೇಕು. ನಾನು ಮತ್ತೊಮ್ಮೆ ನಿನ್ನ ಬಾಲ ಲೀಲೆಯನ್ನು ಮನದಣಿ ಆನಂದಿಸಬೇಕು. ಇದು ನನ್ನ ಮಹದಾಸೆ, ನನ್ನ ಉತ್ಕಟವಾದ ಆಸೆ. ಈ ಜನ್ಮದಲ್ಲಿ ಏನೇನೋ ನಡೆದು ಹೋಯಿತು. ಮುಂದಿನ ಜನ್ಮದಲ್ಲಾದರೂ ನೀನು ನನ್ನ ಮಗನಾಗಿ ಹುಟ್ಟಿ ಬಾ. ನನ್ನ ಮಾತ್ರ ವಾತ್ಸಲ್ಯವನ್ನು ಹರಿಸಿ ನಿನ್ನ ಬಾಲ ಲೀಲೆಯನ್ನು ಮನದಣಿ ಆನಂದಿಸುತ್ತೇನೆ. ರಾಮ, ಏಕೆ ಏಕೆ ಮೌನಿಯಾದೆ? ಮಾತೆ, ನಿಮ್ಮ ಉದರದಲ್ಲಿ ಜನಿಸಿ ಬರಲು ಆಗದು. ಈಗಾಗಲೇ ನಾನು ಮಾತೆ ಅದಿತಿಗೆ ಪ್ರತಿ ಜನ್ಮದಲ್ಲೂ ನನ್ನ ತಾಯಿಯಾಗುವ ಅವಕಾಶ ನೀಡಿರುವೆನು. ಹಾಗಾಗಿ ದ್ವಾಪರ ಯುಗದಲ್ಲಿ ಮಾತೆ ಅದಿತಿಯಾದ ದೇವಕಿಯ ಉದರದಲ್ಲಿ ಜನಿಸಬೇಕಾಗಿದೆ. ಆದರೇನಂತೆ? ಸಾಕು ತಾಯಿ ಯಶೋದೆಯಾಗಿ
ನೀವು ನನ್ನನ್ನು ಲಾಲಿಸಿ ಪಾಲಿಸಿ ಆನಂದಿಸುವ ಅವಕಾಶ ನಿಮಗೆ ಸಿಗುವುದು. ಹೌದೇ? ಸಾಕು 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 ತಾಯಿಯ ಸೌಭಾಗ್ಯವೇ ನನಗೆ ಸಾಕು. ಈ ಜನ್ಮದಲ್ಲಿ ಮಾಡಿದ ಪಾಪವನ್ನು ಆ ಜನ್ಮದಲ್ಲಿ ತೀರಿಸಿಕೊಡುವೆ. ಆ ಕ್ಷಣಕ್ಕಾಗಿ ನಾನು ಯುಗ ಯುಗಗಳ ತನಕ ಕಾಯುವೆ ಕಂದ, ಕಾಯುವೆ. ಹಾಗೆ ಆಗಲಿ ತಾಯಿ, ಇನ್ನು ನಿಶ್ಚಿಂತರಾಗಿ. ಹಿಂಗ ಕೈಕೇಯಿ ತನ್ನ ಮನದ ತೀರದ ದುಗುಡ ದುಮ್ಮಾನವನ್ನ ರಾಮನ್ ಕೂಡಿ ತೋಡ್ಕೊತಾಳ. ತನ್ನ ಬಹಳ ಲೀಲೆಯ ಆನಂದನ ಪಡೆಯೋ ವರವನ್ನ ಪಡಿತಾಳ. ಅದಕ್ಕ ಕೈಕೇಯಿಗೆ ರಾಮಾಯಣದಾಗ ವಿಶಿಷ್ಟ ಸ್ಥಾನವನ್ನ ಪಡೆದಾಳ. ಆದ್ರೂ ಎಂಥ ದೂರ್ತ ಕೆಲಸ ಮಾಡ್ಬಿಟ್ಲು ಅಂತ ಅವಳನ್ನ ತೆಗಳುವವರು ಇದ್ದಾರ. ಹಂಗ ಮಂತ್ರೆ ಕುತ್ಸ್ಥಿತ ಬೋಧನೆಯಿಂದ ಆಕಿ ಹಿಂಗ್ ಮಾಡಿದ್ಲು ಅಂತ ಸಂತಾಪ ಹೇಳೋರು ಬಾಳ ಮಂದಿ ಅದಾರ. ಏನೇ ಆಗ್ಲಿ ಕ್ಷಣಕಾಲ ತಮ್ಮ ಬುದ್ಧಿ ಕಳ್ಕೊಂಡ್ರೆ ಎಂಥ ಅನರ್ಥ ಕೆಲಸ ಆಗತ್ತೆ ಅನ್ನೋದನ್ನ ರಾಮಾಯಣದ ಕೈಕೇಯಿ ಪಾತ್ರ ನಮ್ಗ ತಿಳಿಸ್ತದ. ಯಾರೇನೇ ಬೋಧನೆ ಮಾಡ್ಲಿ, ನಾವು ನಮ್ಮ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡಿ ನಿರ್ಧಾರ ತಗೋಬೇಕನ್ನೋದು ರಾಮಾಯಣ ನಮಗೆ ಕಲಿಸ್ಕೊಡ್ತದ. ಈಗ ಗೊತ್ತಾಗ್ತದ ನೀ ಏನೇ ಹೇಳಿದ್ರು ಕೇಳಿದ್ರು ನಾ ಯಾಕಷ್ಟು ವಿಚಾರ ಮಾಡವ ಅಂತಂದು. ವಿಚಾರ ಮಾಡ್ತೀಯ ನೀನು? ತಲೆ ಇದ್ರು ತಾನೆ ವಿಚಾರ ಮಾಡಕ್ಕೆ. ಸಿರ್ಮಿ, ತಲೆ ಇರೋದಕ್ಕ ನೀನ ನಮ್ಮ ಮದುವೆ ಆಗಿದ್ದು. ನಡಿ, ಕತಿ ಮುಗೀತು ಹೋಗವ. ಏನದ ಚೆಲುವಾ? ರಾಮ, ಲಕ್ಷ್ಮಣ, ಸೀತವ್ವ, ಹನುಮಂತ, ಜೀವನ ಸಾರ್ಥಕ ಆತು. ರಾಮ 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 ಜಯ ರಾಮ 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 ರಾಮ. ಹೇಳಿ, ನೀವೆಲ್ಲರೂ ಹೇಳಿ. ರಾಮ 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 ಜಯ ರಾಮ 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 ಜಯ ರಾಮ 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 ಜಯ ರಾಮ 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 दशरथ नंदन राम 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 दशमुख मर्दन राम 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 पशुपति रंजन राम 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 पाप विमोचन राम 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 जय राम 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 रामाय रामभद्राय रामचन्द्राय वेधसे रघुनाथाय नाथाय
सीताय पतये नमः नमः नमः